ಇದೇನಿದು ಕಾಫಿ ಮುಂದೆ ಇಟ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರಾ? ತಣ್ಣಗಾಗಲ್ವಾ ಅದು? ಕುಡೀರಿ. ಕಾಫಿ ಕುಡಿಯೋದಿದ್ದೇ ಇರುತ್ತೆ, ಕೂತ್ಕೋ. ಏನಾಯ್ತು ಸೀತಾ? ನಮ್ಮ ಸತ್ಯನ ಗಮನಿಸಿದ್ಯಾ? ಓ, ಇದೊಳ್ಳೆ ಕತೆ ಆಯ್ತಲ್ಲ. ನಾನೇ ಯಾಕ್ರಿ ಅವಳನ್ನ ಗಮನಿಸ್ಬೇಕು? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಇದೇ ಕೆಲಸನ ನನಗೆ? ಓ, ಹಾಗಲ್ವೇ ಸೀತಾ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನೀನು ಸ್ಟ್ರಿಕ್ಟ್ ಅತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದರಿಂದ ಹೊರಗಡೆ ಬಂದು ನಿನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳು. ಸರಿ ರೀ, ಅದೇನು ಅಂತ ಕೇಳಿ. ಸತ್ಯ ಇತ್ತೀಚೆಗೆ ಏನೋ ಮಾತಾಡ್ತಾ ಇಲ್ಲ, ಸಪ್ಪಗಿರ್ತಾಳೆ, ಏನೋ ಯೋಚನೆ ಮಾಡ್ತಿರ್ತಾಳೆ. ಒಂದು ವೇಳೆ ಮಾತಾಡಿದ್ರು ಒಗಟಾಗಿ ಮಾತಾಡ್ತಾಳೆ, ಎಲ್ಲೋ ಕಳೆದು ಹೋಗ್ಬಿಟ್ಟಿರ್ತಾಳೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಅವಳ ಮುಖದಲ್ಲಿ ಒಂದು ನಗುವೂ ಇಲ್ಲ. ನಾವೇನಾದರೂ ಕೇಳಿದ್ರೆ ಏನೇನೋ ಉತ್ತರ ಕೊಡ್ತಾಳೆ. ನೀನು ಅದನ್ನು ಗಮನಿಸಿದೀಯಾ? ಹ್ಞೂ ರೀ, ಗಮನಿಸಿದ್ದೀನಿ. ಯಾರನ್ನೋ ಗುರಿ ಇಟ್ಕೊಂಡೇ ಮಾತಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಯಾರನ್ನ ಯಾಕೆ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ? ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಅಲ್ಲ, ಇವಳಿಗೆ ಏನಾಗಿದೆ ಅಂತ. ತಲೆ ಕೆಟ್ಟಿರ್ಬೇಕು. ಹಾಂ, ಇನ್ನೇನ್ರಿ ಮತ್ತೆ? ಅದೇನೋ ಗಾದೆ ಇದೆಯಲ್ಲ, ಕೋತಿ ತಾನು ಕೆಡೋದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ. ಹಾಗಾಗಿದೆ ಪರಿಸ್ಥಿತಿ. ಈಗ ನೋಡಿ, ಅವಳು ಏನೋ ಯೋಚನೆಯಲ್ಲಿ ತಲೆ ಕೆಡ್ಸ್ಕೊಂಡು ಕೂತಿದ್ದಲ್ದೆ ಅವಳು ಯಾಕೆ ಹಾಗಿದ್ದಾಳೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳೋ ಹಾಗಾಗಿದೆ. ನಿಂಗೆ ಅವಳನ್ನು ಏನಾದರೂ ಅಂದೆ ಹೋದ್ರೆ ದಿನಾನೇ ಹೋಗಲ್ವೇನೆ? ಅಯ್ಯೋ ದೇವ್ರೆ, ಈಗ ನಾನು ಏನಂಥದ್ದು ಅನ್ಬಾರ್ದಂದೆ? ಆಯ್ತು ಬಿಡಿ, ನಾನು ಏನು ಅನ್ನಲ್ಲ. ಈಗ ನೀವು ಹೇಳಿ. ಹಾಗಲ್ವೇ, ಇದು ಮೊನ್ನೆ ನಮ್ಮ ಊರ್ಮಿಳ ಬರ್ತ್ಡೇ ಇತ್ತಲ್ಲಪ್ಪ, ಅವಳು ಸತ್ಯ ಮಾತಾಡದಲ್ಲ, ಆ ಮಾತು ನಿನಗೆ ಏನಾದರೂ ಅರ್ಥವಾಯ್ತಾ? ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಚಿಕ್ಕತ್ತೆ. ಯಾರಿಗೂ ಕೆಟ್ಟದ್ದು ಬಯಸದೇ ಇರೋ ನಿಮಗೆ, ಯಾರಿಗೂ ಮೋಸ ಮಾಡದೇ ಇರೋ ನಿಮಗೆ ಯಾವತ್ತೂ ಯಾರಿಂದನೂ ಮೋಸ ಆಗಬಾರ್ದು. ಇಷ್ಟು ದಿನ ನಿನ್ನನ್ನು ಹೇಗೆ ಹೊಲಿಸ್ಕೋಬೇಕು, ಕಾರ್ತಿಕ್ ಜೊತೆ ಹೇಗಿರಬೇಕು, ನಮ್ಮ ಜೊತೆ ಹೇಗೆ ಹೊಂದ್ಕೋಬೇಕು ಅಂತ ಯೋಚನೆ ಮಾಡಿ ಮಾತಾಡ್ತಿದ್ಲು. ಆದರೆ ಮೊದಲನೇ ಸಲ ಅವಳ ಮಾತಿನಲ್ಲಿ ಏನೋ ಬದಲಾವಣೆ ಕಾಣಿಸ್ತಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಏನೋ ಚಿಂತೆನೂ ಕಾಡ್ತಿದೆ. ಹುಡುಗಿ, ಏನ್ ಮಾಡ್ತಿದ್ಯಾ? ಎಲ್ಲಿದೆ ನಿನ್ ಗಮನ? ಅತ್ತೆ, ಅದು ಏನೋ ಯೋಚನೆ ಮಾಡ್ಕೊಂಡು ಯಾವುದೋ ಕೆಲಸ ಮಾಡೋದಲ್ಲ. ನಾವು ಯಾವುದೇ ಕೆಲಸ ಮಾಡಿದ್ರು ಪೂರ್ತಿ ಗಮನ ಆ ಕೆಲಸದ ಮೇಲೇನೆ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಿನ್ ಬೆರಳು ಕಟ್ಟಾಗಿರೋದು. ಅಷ್ಟು ಜ್ಞಾನ ಬೇಡವಾ ನಿನ್ಗೆ? ಇನ್ಮೇಲೆ ನೋಡ್ಕೋತೀನಿ ಅತ್ತೆ. ಅಷ್ಟಕ್ಕೂ ಏನಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಹೇಳೋದಾದ್ರೆ ಹೇಳು, ಅದನ್ನು ತಿಳ್ಕೊಂಡು ನನಗೇನು ಆಗಬೇಕಾಗಿಲ್ಲ. ಅದು ಅತ್ತೆ, ಅಮ್ಮ ಅಮ್ಮ ನೆನಪಾಗ್ತಿದ್ರು. ಕಿರ್ಜಮ್ಮ ಬೇರೆ ಯಾತ್ರೆಗೆ ಹೋಗಿದ್ದಾರೆ, ಅದನ್ನೇ ಯೋಚನೆ ಮಾಡ್ತಿದ್ದೆ ಅಷ್ಟೆ. ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ವೇ? ಹಾಗೇನಾದ್ರು ಇದ್ದಿದ್ರೆ ಇಬ್ಬರಿಗೂ ಫೋನ್ ಮಾಡಿ ವಿಷಯನ ಬಗೆಹರಿಸ್ಕೊಂಡ್ಬಿಡ್ತಾ ಇದ್ದೆ. ವಿಷಯ ಬೇರೆ ಏನೋ ಇದೆ. ಸತ್ಯ, ಸತ್ಯ. ಅತ್ತೆ, ಕಾರ್ತಿಕ್ ಕರೀತಿದ್ದಾರೆ, ಏನು ಅಂತ ಕೇಳ್ಕೊಂಡ್ ಬರ್ತೀನಿ. ಅರ್ಥ ಆಯ್ತು ತಾನೇ?
ಕ್ಷಮಿಸ್ಬಿಡಿ. ಅವಳ ಮೇಲೆ ಕೈ ಮಾಡಿ ಬೈದ್ಬಿಟ್ಟೆ. ನನಗೆ ಕಂಟ್ರೋಲ್ ತಪ್ಪೋಯ್ತು. ಅಷ್ಟೆಲ್ಲ ಹೇಳಿದ ಮೇಲೂ ಇವಳು ಇಷ್ಟೊಂದು ನೀಚ್ ಮಟ್ಟಕ್ಕೆ ಇಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಅವಳು ಮಾಡಿರೋದಕ್ಕೆ ನಿನ್ನ ಪ್ರತಿಕ್ರಿಯೆ ಕೊಟ್ಟಿದೀಯ. ನೀನು ಮಾಡಿರೋದು ಸರಿಯಾಗೇ ಇದೆಯಪ್ಪ. ನೀನು ಬೇಜಾರು ಮಾಡ್ಕೋಬೇಡಪ್ಪ. ಇದು ಅವಳಿಗೆ ಯಾವಾಗಲೂ ಆಗಬೇಕಾಗಿತ್ತು. ಈ ಘಟನೆಯಿಂದ ನಿನ್ನ ಕುರುಡು ಪ್ರೀತಿನ ಬಿಟ್ಟು ಅವಳನ್ನು ನೋಡೋ ಹಾಗಾಯ್ತಲ್ಲ, ಇದು ಒಳ್ಳೆ ಬೆಳವಣಿಗೆ. ಮುಂಚೆ ಸತ್ಯ ತಿದ್ದಿ ಬುದ್ಧಿ ಹೇಳೋಳು. ಈಗ ನೀನು ಆ ಕೆಲಸ ಮಾಡಿದೀಯಮ್ಮ, ನಮ್ಗೇನು ಬೇಜಾರಿಲ್ಲ. ಒಂದ್ ಫೈಲ್ ಹುಡ್ಕೊಡು ಅಂದ್ರೆ ಎಷ್ಟು ಮಾತಾಡ್ತೀಯ ಸತ್ಯ? ನಿನ್ ಕೈಲಿ ಆದ್ರೆ ಹುಡ್ಕೊಡು, ಇಲ್ಲ ಅಂದ್ರೆ ಬಿಟ್ಬಿಡು, ನಾನೇ ಹುಡ್ಕೋತೀನಿ. ಅದ್ ಹಾಗಲ್ಲ ಅಮಲ್ ಬೇಬಿ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಇನ್ಮೇಲಿಂದ ನಿನ್ನ ಏನು ಕೇಳಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೋತೀನಿ. ನಿನ್ನ ಕೇಳಿದ್ರೆ ತಾನೆ ನೀನ್ ಹಾಗೆ ಹೀಗೆ ಹೇಳ್ತಾನೆ ಮಾತಾಡೋದು. ಕಾರ್ತಿಕ್, ಏನಾಯ್ತು? ನೋಡಮ್ಮ ಈ ಸದ್ಯನ ಒಂದ್ ಫೈಲ್ ಹುಡ್ಕೊಡು ಅಂದ್ರೆ ಎಷ್ಟೆಲ್ಲ ಮಾತಾಡ್ತಾಳೆ. ಅದಕ್ಕೆ ಅಷ್ಟೊಂದು ರೇಗದ? ಹೆಣ್ಮಕ್ಳ ಜೊತೆ ಹೇಗ್ ಮಾತಾಡ್ಬೇಕು ಅಂತ ಪರಿಜ್ಞಾನ ಇಲ್ಲ ನಿನಗೆ? ಇಷ್ಟಕ್ಕೂ ನಿನ್ನ ಫೈಲು ಆಫೀಸ್ದು, ಅದನ್ನ ಇಟ್ಕೋಬೇಕಾಗಿರೋ ಜವಾಬ್ದಾರಿ ನಿಂದು. ಅದಕ್ಕೆ ಯಾಕೆ ಇವಳನ್ನ ರೇಗ್ತಾ ಇದೀಯಾ? ಅಲ್ಲಮ್ಮ, ಅದು ಏನದು ಅಲ್ಲ ಬೆಲ್ಲ ಅನ್ಕೊಂಡು? ನಿಮ್ಮ ವಸ್ತುಗಳನ್ನ ನೀವು ಜೋಪಾನವಾಗಿ ಎತ್ತಿಟ್ಕೋಬೇಕು. ಅದನ್ ಬಿಟ್ಟು ಹೆಂಡತಿ ಜೊತೆ ಜಗಳಕ್ಕೆ ನಿಂತ್ಕೊಳ್ಳೋದ? ಮಾಡೋರಿದ್ರೆ ಎಷ್ಟು ಬೇಕಾದ್ರೂ ಮಾಡಿಸ್ಕೋತೀರಾ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಿಮ್ಗಳಿಗೆ. ಅಮ್ಮ, ಇವಾಗ ನಾನು ಏನ್ ಮಾಡಿದೆ ಅಂತ ಎಷ್ಟೊಂದು ಬೈತಾ ಇದ್ದೀರಾ? ಅದು ಲೇಟ್ ಆಗೋಗಿದೆ. ಆಫೀಸ್ ಟೆನ್ಷನ್ ಅಲ್ಲಿ ಹಾಗೆ ಹೇಳ್ದೆ. ಅದಕ್ಕೆ ಏನ್? ಅದಕ್ಕೆ ಇಷ್ಟಕ್ಕೂ ಕೇಳ್ಬೇಕು ಅಂತ ಅನ್ಸಿದ್ರೆ ನಿಧಾನವಾಗಿ ಕೇಳ್ಬೇಕು. ರೇಗೋದೆಲ್ಲ ಇಟ್ಕೋಬೇಡ. ಏನಾಗಿದೆ ಅಮ್ಮನ್ಗೆ? ಇತ್ತೀಚೆಗೆ ಎಲ್ಲ ವಿಷಯಕ್ಕೂ ಸತ್ಯನ್ ಪರಾನೇ ಮಾತಾಡ್ತಾ ಇದಾರಲ್ಲ. ಆಯ್ತು ಬಿಡಿಮ್ಮ, ನಂದೇ ತಪ್ಪಾಯ್ತು. ಸರಿನಾ? ಅತ್ತೆ ನನ್ ಪರ ಮಾತಾಡಿದ್ರು ಅಂತ ಖುಷಿ ಪಡ್ಲು, ಅಥವಾ ಅಮಲ್ ಬೇಬಿ ನನ್ ಮೇಲೆ ಸಿಟ್ ಮಾಡ್ಕೊಂಡು ಹೋದ ಅಂತ ಬೇಜಾರು ಮಾಡ್ಕೊಳ್ಳು. ಛೇ, ನಾನಷ್ಟು ಪ್ರೀತಿ ಮಾಡೋ ಹೆಂಡತಿ ಮೇಲೆ ಕೈ ಮಾಡಿ ತಪ್ಪು ಮಾಡಿಬಿಟ್ಟೆ. ಅವಳು ಬೇಕು ಬೇಡಗಳು ಗೊತ್ತಿದ್ರು ಹಾಗೆ ನೋಡ್ಕೊಳ್ದೇ ಇರೋದು ನನ್ನ ತಪ್ಪು. ನನ್ನ ಅಸಹಾಯಕತೆಗೆ ಅವಳ ಮೇಲೆ ಕೈ ಮಾಡಿಬಿಟ್ನ. ನಾನು ಅಷ್ಟೆಲ್ಲ ಹೇಳಿದ ಮೇಲೂ, ಅದು ಬೇರೆಯವ್ರ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅಂದಮೇಲೂ ಅವಳು ದುಡ್ಡು ಖರ್ಚು ಮಾಡಿದ್ನ ನೋಡಿ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅವಳಿಗೆ ನಾನು ಹೇಗೆ ತಿಳಿ ಹೇಳಿ ಬೇಡ ಇವೆಲ್ಲ, ನಾವು ಬದಲಾಗೋಣ ಅಂತ. ಅವಳು ಬದಲಾಗಲ್ಲ ಸರಿ, ನಾನು ಬದಲಾಗಿದ್ದೀನಿ ಅಂದರೂ ಅವಕಾಶ ಕೊಡಲ್ಲ ಅಂತಾಳಲ್ಲ. ಆ ಫ್ರಸ್ಟ್ರೇಷನ್ನ ನಾನು ಹೇಗೆ ತಡ್ಕೊಳ್ಳಿ, ಯಾರಿಗೆ ಹೇಳಲಿ? ಅವಳು ಹೇಗೆ ಅಂತ ನನಗೆ ಗೊತ್ತಿದೆ ಅಲ್ವಾ. ಹಾಗಿದ್ದಾಗ ನಾನೇ ಕೇರ್ಫುಲ್ ಆಗಿರ್ಬೇಕಿತ್ತು. ಹಾಗಂತ ಯಾವಾಗಲೂ ಅವಳ ಮೇಲೆ ಕಣ್ಣಿಟ್ಟಿದ್ರೆ ಅವಳಿಗೂ ಉಸಿರು ಕಟ್ಟಿದಂಗೆ ಆಗಲ್ವಾ? ಸಂಬಂಧದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ನಂಬಿಕೆ. ಅದು ಇಬ್ರಿಗೂ ಒಬ್ರು ಮೇಲೆ ಇನ್ನೊಬ್ರಿಗೆ ಇಲ್ದೇ ಇರೋ ಥರ ಆಗೋಯ್ತಲ್ಲ. ಛೇ,
ಏ ಕಾಕ್ರೋಚ್, ಯಾಕೋ ಇಷ್ಟೊತ್ತು? ನಾನು ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ. ನೀನ್ ಫೋನ್ ಯಾಕೋ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಸತ್ಯ, ಫೋನ್ ಅದಾಗದೆ ಸ್ವಿಚ್ ಆಫ್ ಆಗಿತ್ತು. ಅದ್ಬಿಡು, ರಿತು ಅಪ್ಪ ಮತ್ತೆ ಆ ಹೆಂಗ್ಸು ಇಬ್ರು ಹಾಸ್ಪಿಟ್ಲಿಗೆ ಹೋಗಿದ್ರು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವ್ರು ಅಲ್ಲಿಂದ ಹೊರಟ್ರು. ತಕ್ಷಣ ನಾನು ಮನೆಗೆ ಬಂದೆ, ಅದಕ್ಕೆ ನಿನ್ಗೆ ಫೋನ್ ಮಾಡಿದೆ. ಹಾಸ್ಪಿಟಲ್ಗ? ಯಾಕೆ? ಗೊತ್ತಿಲ್ಲ ಸತ್ಯ, ಮಗುನು ಕರ್ಕೊಂಡು ಹೋಗಿದ್ರು ಅನ್ಸುತ್ತೆ. ಅಲ್ಲಿ ಏನ್ ನಡೀತೋ? ಅವ್ರು ಮಾತಾಡ್ತಿರೋದೇನಾದ್ರೂ ಕೇಳಿಸ್ತೇನೋ? ಇಲ್ಲ ಸತ್ಯ, ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೆ. ಆದ್ರೆ ಆ ಹೆಂಗ್ಸು ಲಕ್ಷ್ಮಣ್ ಸರ್ ಜೊತೆ ಜಗಳ ಆಡ್ತಿದ್ರು ಅನ್ನೋದು ಮಾತ್ರ ಕನ್ಫರ್ಮ್ ಆಯ್ತು. ಜಗಳನ? ಯಾಕೆ? ಏನೋ ಸತ್ಯ, ಆದ್ರೆ ಅವ್ರಿಬ್ರು ಮಾತುಕತೆ ಸ್ವಲ್ಪ ಜೋರಾಗೇ ಇತ್ತು. ಹಾಸ್ಪಿಟ್ಲಿಂದ ಹೊರಗಡೆ ಬಂದ ತಕ್ಷಣ ಆ ಹೆಂಗ್ಸು ತುಂಬಾ ಕೋಪ ಮಾಡ್ಕೊಂಡಿದ್ಲು, ಕಣ್ಣೀರು ಹಾಕ್ತಿದ್ಲು. ಕೊನೆಗೂ ಅವಳಿಗೆ ಸಮಾಧಾನ ಮಾಡಿ ಅವಳ ಮನೆ ಕಡೆ ಕಳಿಸ್ಕೊಟ್ರು. ಹಾಗೆ ಇವ್ರು ಮನೆಗೆ ಹೊರಟ್ರು ಅನ್ಸುತ್ತೆ. ಜಗಳ ಆಗೋವಂಥದ್ದು ಏನ್ ನಡೆದಿರ್ಬೋದಲ್ಲಿ? ಅದನ್ನ ತಿಳ್ಕೊಬೇಕು ಅಂತಂದ್ರೆ ನೀನ್ ಲಕ್ಷ್ಮಣ್ ಸರ್ ಶರ್ಟ್ಗೋ ಅಥವಾ ಫೋನ್ಗೆ ಮೈಕ್ರೋಫೋನ್ ಹಾಕ್ಬೇಕು. ಕಾಕ್ರೋಚ್, ತಮಾಷೆ ಮಾಡಿದೆ ಸತ್ಯ, ಆದ್ರೆ ಒಂದ್ ಮಾತಂತೂ ನಿಜ, ಅವ್ರಿಬ್ರು ಮಧ್ಯೆ ಏನೋ ಸರಿಯಾಗಿಲ್ಲ ಅನ್ಸುತ್ತೆ. ನೋಡಿದ್ಯಾ ಈ ಗಂಡಸರು ಬುತ್ತಿನ? ಇಲ್ಲಿ ಮನೇಲಿ ಮುತ್ತಿನಂತ ಹೆಂಡತಿ ಇದ್ರು ಅದ್ ಯಾವಳು ಜಗಳ ಗಂಟೆ ಜೊತೆ ಎರಡನೇ ಸಂಸಾರ ಮಾಡ್ತಿದ್ದಾರೆ. ಪಾಪ ಚಿಕ್ಕತ್ತೆ ಕಣು, ತನ್ನ ಗಂಡ ದೇವ್ರು ನಮ್ಗೋಸ್ಕರ 3 ಹೊತ್ತು ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ನಿಜ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಅನ್ನೋ ಭಯ ಕೊಡೋ. ಹೌದು ಸತ್ಯ, ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತಂದ್ರೆ ಆ ಸಂಬಂಧ ತುಂಬಾ ಹಳೆಯದೆ. ಇಷ್ಟು ವರ್ಷ ಯಾರಿಗೂ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿದಾರಲ್ಲ, ಎಂತ ಚಾಲಾಕಿ ಇರಬೇಕು. ಅದೇ ಭಯ ಆಗ್ತಾ ಇರೋದು. ನೀನ್ ಯಾವ್ದಕ್ಕೂ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರು. ಟೈಮ್ ಇದ್ದಾಗೆಲ್ಲ ಅವ್ರ ಮೇಲೆ ಗಮನ ಹರಿಸು. ಪ್ಲೀಸ್ ಕಣು ಕಾಕ್ರೋಚ್, ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಯಾರು ಹೇಗಿರ್ತಾರೆ, ಹೆಂಗ್ ಬದಲಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕೆಲವ್ರ ಬಗ್ಗೆ ನಾವು ಏನೋ ಅನ್ಕೊಂಡಿರ್ತೀವಿ, ಆದರೆ ನಾವು ಊಹೆನೂ ಮಾಡದೇ ಇರೋಷ್ಟು ಬದಲಾಗ್ಬಿಡ್ತಾರೆ. ಅವರೆಲ್ಲ ದ್ರೋಹಿಗಳು ಚಿಕ್ಕ ಮಾವ. ನಾನೇನೋ ಕೇಳ್ತಾ ಇದ್ದೀನಿ, ನೀನು ಏನೋ ಹೇಳ್ತಾ ಇದೀಯ. ಇದನ್ನೆಲ್ಲ ನನ್ನ ಹತ್ರ ಯಾಕಮ್ಮ ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಹತ್ರ ಏನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀಯಾ. ಏನು ವಿಷಯ ನೇರವಾಗಿ ಹೇಳು. ಯಾಕೆ ಮಾವ, ಯಾಕೆ ಎಲ್ಲಾನು ನಿಮ್ಗೆ ಅನ್ಕೋತಿದ್ದೀರಾ? ನೀವು ಹೇಳ್ತಿರೋದು ನೋಡಿದ್ರೆ ಕುಂಬಳಕಾಯಿ ಕಳ್ಳ ಯಾರು ಅಂತ ಕೇಳಿದಾಗ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರಂತೆ. ಹಾಗಾಯ್ತು ನಿಮ್ಮ ಕತೆ. ಯಾಕೆ, ನೀವೇನಾದ್ರೂ ತಪ್ಪು ಮಾಡ್ತಿದ್ದೀರಾ? ನಾನೇನಮ್ಮ ತಪ್ಪು ಮಾಡಿದ್ದೀನಿ? ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಆದ್ರೆ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸುಮ್ಮನೆ ತಮಾಷೆ ಮಾಡಿದೆ ಚಿಕ್ಕ ಮಾವ. ಯಾಕೆ, ನೀವೇನು ತಪ್ಪೇ ಮಾಡಿಲ್ಲ ಅಂದ್ರೆ ನಿಮಗೆ ಯಾಕೆ ಚಿಂತೆ? ಅಡುಗೆ ಮನೇಲಿ ಕೆಲಸ ಇದೆ, ಬರ್ತೀನಿ. ಅದ್ಗೆ ನಮ್ ಕೋಟೆ ಮನೆಗೆ ವಾರಸ್ದಾರನ್ ಯಾವಾಗ ಕೊಡ್ತೀರಾ? ವಿಷಯ ಅಂದ್ರೆ ಕಿವಿ ಬೇಗ ನೆಟ್ಟಗಾಗುತ್ತಲ್ಲ ನಿನ್ಗೆ. ಅದ್ಗೆ ಬಿಡಿ, ನೋಡ್ತಿದ. ಮತ್ತೆ ದೊಡ್ಡ ದೊಡ್ಡ ವಿಷಯ ಮಾತಾಡ್ತೀಯ? ಅದೆಲ್ಲ ನನಗೆ ಗೊತ್ತಿಲ್ಲ. ಅದ್ಗೆ ನಾನ್ ಮದ್ವೆ ಆಗೋದ್ರೊಳಗೆ ನನಗೆ ಅಳಿಯನೋ ಇಲ್ಲ ಸೊಸೆನೋ ಬೇಕು ಅಷ್ಟೇ. ಆಯ್ತಾಯ್ತು, ಇವಾಗ ಇಬ್ರು ನನ್ನ ರೇಗ್ಸಿದ್ ಸಾಕು. ಕೆಳಗೆ ಹೋಗಿರಿ, ನಾನು ಬಂದು ಕಾಫಿ ಮಾಡ್ಕೊಡ್ತೀನಿ. ಸರಿ, ನಡೀರಿತ್ತು. ಏನ್ ಸಮಸ್ಯೆ ಇಲ್ಲ ತಾನೆ? ಏನು ಸಮಸ್ಯೆ ಇಲ್ಲ. ನಾನು ಬಟ್ಟೆ ತಗೊಂಡ್ ಬರ್ತೀನಿ, ನೀನ್ ಕೆಳಗೆ ಹೋಗಿರು. ಸರಿ ಸರಿ. ಎಲ್ಲ ಸರಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಂಜ, ಆದ್ರೆ ಇಲ್ವೇ.
ಇಂಥ ಸಮಯದಲ್ಲಿ ರಿತು ಮದುವೆ ಜವಾಬ್ದಾರಿನೂ ನಾನೇ ತಗೋಬೇಕು. ಅಪ್ಪ ಮಾಡಿರೋ ತಪ್ಪಿಗೆ ಮಗಳಿಗೆ ಶಿಕ್ಷೆ ಆಗ್ಬಾರ್ದಲ್ವಾ? ಅಲ್ಲ, ನೀನ್ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೋತಿದ್ಯಾ ಸತ್ಯ? ಇನ್ನೇನ್ ಸಿಕ್ಕತ್ತೆ? ಒಂದ್ ಹೆಣ್ಣಿನ ಜೀವನ ಕಣ್ ಮುಂದೆನೆ ಗೊತ್ತಿದ್ದು ಹಾಳಾಗ್ತಿದೆ ಅಂದ್ರೆ ಸುಮ್ಮನೆ ಇರೋದಕ್ಕಾಗತ್ತಾ? ಈ ಗಂಡಸರು ಹೆಂಡತಿರ ಬಗ್ಗೆ ಏನ್ ಅನ್ಕೊಂಡಿದಾರೋ ಏನೋ, ತಮಗ್ ಬೇಕಾದಾಗ ಬೇಕಾದ ರೀತಿಲಿ ಅವ್ರ ಜೊತೆಗಿರ್ಬೇಕು. ಅವ್ರು ಬೋರ್ ಆದ್ರೆ ಇನ್ನೊಂದು ಹೆಣ್ಣು, ಅವರು ಬೋರ್ ಆದ್ರೆ ಮತ್ತೊಂದು ಹೆಣ್ಣು, ಇನ್ನೊಂದು ಮದುವೆ, ಮಕ್ಕಳು. ಏನಿದೆಲ್ಲ? ಹೆಂಡತಿ ಅಂದ್ರೆ ಆಪ್ಷನ್ ಆಗೋಗಿದ್ದಾಳ? ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಮಾಡುವಾಗ ತಾನು ತಾಳಿ ಕಟ್ಟಿರೋ ಹೆಣ್ಣಿನ ಬಗ್ಗೆ ನೆನಪೇ ಆಗಲ್ವಾ? ಗಂಡನ್ಗೆ ಇನ್ನೊಂದು ಹೆಣ್ಣಿನ ಜೊತೆ ಸಂಬಂಧ ಇದೆ ಅಂತ ಹೆಂಡತಿಗೆ ಗೊತ್ತಾದ್ರೆ ಅವಳ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋ ಯೋಚನೆನೂ ಬರಲ್ವಾ? ಎಲ್ಲಾ ವಿಷಯನೂ ಅರ್ಥ ಆಗೋರ್ಗೆ ಈ ವಿಷಯ ಬಂದಾಗ ಮಾತ್ರ ಅದು ಹೇಗೆ ಕಟಕರಾಗ್ತಾರೆ? ಸತ್ಯ, ಕಾರ್ತಿಕ್, ನಾನು ಮಾತಾಡಬೇಕು, ನನಗೆ ಮಾತಾಡೋದಕ್ಕೆ ಬಿಡು. ಕೆಲವ್ರಿಗಂತೂ ಅವ್ರ ಎತ್ತರಕ್ಕೆ ಬೆಳೆದ್ ನಿಂತಿರೋ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆ ಅವ್ರ ಅಪ್ಪನ್ಗೆ ಇನ್ನೊಬ್ರ ಜೊತೆ ಸಂಬಂಧ ಇದೆ, ಅವ್ರ ಅಮ್ಮಂಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರ ಮನಸ್ಥಿತಿ ಏನಾಗುತ್ತೆ ಅನ್ನೋ ಸೆನ್ಸ್ ಬೇಡವಾ? ಎಲ್ರಿಗೂ ಅವರದ್ದೇ ಆದಂತ ಜವಾಬ್ದಾರಿಗಳಿರುತ್ತೆ. ದುಡ್ದು ಮನೆಯವ್ರನ್ನ ಸಾಕ್ತಿವಿ, ಇನ್ನೇನ್ ಬೇಕು ಅನ್ನೋ ಧೋರಣೆ ತುಂಬಾ ಜನರಿಗಿರುತ್ತೆ. ಹೆಣ್ಣು ಹಾಗೆ ಮಾಡಿದ್ರೆ ಇಷ್ಟೊತ್ತಿಗೆ ಯಾವ ಸಂಸಾರನೂ ಉಳಿತಾ ಇರಲಿಲ್ಲ. ಮದುವೆ ಮಕ್ಕಳು ಅಂತ ಆದ್ಮೇಲೆ ತಾನೊಬ್ಬ ಗಂಡ, ತಾನೊಬ್ಬ ಅಪ್ಪ ಅನ್ನೋ ಜವಾಬ್ದಾರಿನ ನೆನಪಲ್ಲಿ ಇಟ್ಕೋಬೇಕು. ಅದನ್ನೆಲ್ಲ ಮರೆತು ಇನ್ನೊಂದು ಹೆಣ್ಣಿನ ಜೊತೆ ಸುತ್ತೋದಲ್ಲ. ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ. ನಾನ್ ಸುಮ್ನಿರಲ್ಲ. ಇಂಥ ಮೋಸನ ನಾನು ಒಪ್ಪೋದು ಇಲ್ಲ, ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಸ್ಟಾಪ್ ಇಟ್ ಸತ್ಯ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಏನ್ ಹುಚ್ಚಿಡ್ತಿದ್ಯಾ ನಿಂಗೆ? ಈಗ ಏನಾಯ್ತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ ನೀನು? ಯಾರು ಯಾರಿಗ್ ಮೋಸ ಮಾಡಿದ್ರು ಅಂತ? ಯಾಕೆ ಸತ್ಯ ಇಷ್ಟೊಂದು ಎಫೆಕ್ಟ್ ಆಗಿದ್ದಾಳೆ? ಏನಾಗಿದೆ ಅವಳಿಗೆ? ಅಟ್ಲೀಸ್ಟ್ ಅದು ಏನು ಅಂತ ಹೇಳಿದ್ರೆ ಏನಾದ್ರೂ ಮಾಡ್ಬೋದು. ಅದು ಬಿಟ್ಟು ಮನ್ಸಲ್ಲಿ ಇಟ್ಕೊಂಡು ಕೊರ್ಗಿ ಸಿಟ್ಟು ಮಾಡ್ಕೊಂಡ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ಯಾರ ಜೊತೆನಾದ್ರೂ ಹಂಚ್ಕೋಬಹುದು ಅಂತ ಇದ್ದಿದ್ರೆ ನಾನು ಮೊದಲು ನಿನ್ನ ಹತ್ರನೇ ಹೇಳ್ತಿದ್ದೆ ಅಮೂಲ್ ಬೇಬಿ. ಆದ್ರೆ ಏನ್ ಮಾಡೋದು? ನಿನಗೆ ಹೇಳಿದ್ರೆ ಅದು ಹೇಗೆ ರಿಯಾಕ್ಟ್ ಮಾಡ್ತೀಯೋ ಅಂತ ಗೊತ್ತಿಲ್ಲ. ಮನ್ಸಲ್ಲೇ ಇಟ್ಕೊಂಡು ಒದ್ದಾಡೋ ತರ ಆಗಿದೆ. ಎಲ್ಲ ದಾರಿನೂ ಮುಚ್ಚಿ ಹೋಗಿದೆ ಅನ್ನಿಸ್ತಿದೆ. ಆರಾಮಾಗಿದ್ಯಾ ತಾನೆ? ನಿನ್ ಮನ್ಸಲ್ಲಿ ಏನಿದೆ? ಯಾಕೆ ಹಾಗೆ ಹೇಳ್ತಿದ್ಯಾ? ಇವತ್ ನೀನ್ ಹೇಗಿದ್ದೆ ಗೊತ್ತಾ? ನಾನು ತುಂಬಾ ಓವರ್ ಆಗಿ ಮಾತಾಡ್ಬಿಟ್ನಾ? ಎಲ್ರಿಗೂ ಬೇಜಾರಾಯ್ತಾ? ಅದು ಮ್ಯಾಟರ್ ಅಲ್ಲ. ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನ್ ಕಾಡ್ತಾ ಇದೆ ಅದನ್ನ ಹೇಗೆ ಸಾಲ್ವ್ ಮಾಡ್ಬೇಕು ಅದನ್ನ ಯೋಚನೆ ಮಾಡು. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ಅನ್ಸತ್ತೆ. ಎಲ್ಲ ಡೆಡ್ ಎಂಡ್. ಡೆಡ್ ಎಂಡಾ? ಡೆಡ್ ಎಂಡ್ ಅಂದಿದ ತಕ್ಷಣ ದಾರಿ ಖಾಲಿ ಆಗಿದೆ ಅಂತಲ್ಲ, ಹೊಸ ದಾರಿನ ಹುಡುಕೋಬೇಕು ಅಂತ. ಸರಿ, ಇವಾಗ ಅದೇನ್ ಪ್ರಾಬ್ಲಮ್ ಅಂತಾದ್ರೂ ಹೇಳು. ಹೇಳ್ಕೊಳ್ಳೋ ಹಾಗಿದ್ರೆ ಹೇಳ್ಕೊತಿದ್ದೆ ಅಲ್ವಾ ಅಮೂಲ್ ಬೇಬಿ? ಓ, ಇವಾಗ ನನ್ನ ಹತ್ರನೂ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ಯಾ? ಅದು ಹಾಗಲ್ಲ. ಮತ್ತಿನ್ ಏನ್ ಸತ್ಯ, ಫ್ರೆಂಡು ಅಂತ ಇರ್ತೀಯ, ನನ್ನ ಹತ್ರ ಏನು ಹೇಳ್ಕೊಳಲ್ಲ. ನೋಡು ಸತ್ಯ, ನಾನು ನೀನು ಗಂಡ ಹೆಂಡತಿ, ನಾವಿಬ್ರು ಒಂದ್ ಟೀಮು. ನಿನಗ್ ಕಷ್ಟ ಬಂದ್ರು ನನಗ್ ಕಷ್ಟ ಬಂದ್ರು
ನಾವಿಬ್ರು ಜೊತೆಲೇ ಇರಬೇಕು, ಜೊತೆಲೇ ನಿಲ್ಬೇಕು, ಜೊತೆಗೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಬೇಕು. ನಿನ್ ಕೈಲಿ ಹೇಳಲ್ಲ ಅಂದ್ರೆ ನಾನ್ ನಿನ್ ಜೊತೆಲಿದ್ರು ನೀನ್ ಒಂಟಿನೇ ಅಲ್ವಾ ಸತ್ಯ? ಅದು ಹಾಗಲ್ಲ. ಮತ್ತಿನ್ ಹೇಗೆ? ನೋಡು ಸತ್ಯ, ನೀನ್ ಹೀಗಿದ್ರೆ ಒಂಟಿ ಆಗ ನೀನ್ ಒಬ್ಳೇ ಅಲ್ಲ, ನನ್ನೂ ಒಂಟಿ ಮಾಡ್ತೀಯ. ನೋಡು ಸತ್ಯ, ನಾನು ನಿನ್ನ ಫೋರ್ಸ್ ಮಾಡಲ್ಲ. ಇಷ್ಟ ಇದ್ರೆ ಹೇಳು, ಇಲ್ಲ ಅಂದ್ರೆ ಪರವಾಗಿಲ್ಲ. ಆದ್ರೆ ಒಂದಂತೂ ಮರಿಬೇಡ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಅಮಲ್ ಬೇಬಿ, ರೀ ಕಾಫಿ ತಗೊಳ್ಳಿ. ಸೀತಾ, ಏನೋ ಯೋಚನೆ ಮಾಡ್ತಿದ್ದಾಗಿದೆ ರೀ. ಹಾಂ, ಬೆಳಿಗ್ಗೆ ಆ ಹುಡುಗಿ ನಡ್ಕೊಂಡ ರೀತಿ ನಿಮ್ಗೇನು ಅನಿಸ್ತು? ಹುಡುಗಿ ನಡ್ಕೊಂಡ ರೀತಿ? ಯಾವ ಹುಡುಗಿ? ಅಯ್ಯೋ ಅದೇ ಆ ಹುಡುಗಿ ರೀ. ಯಾವ ಹುಡುಗಿ? ಅವಳಿಗೇನು ಹೆಸರು ಕುಲ ಗೋತ್ರ ಏನೂ ಇಲ್ವಾ? ಯಾರೇ ಅದು? ಅಯ್ಯೋ ಅದೇ ರೀ ಆ ರೌಡಿ. ನಮ್ಮನೆಯಲ್ಲಿ ರೌಡಿ ಅಂತ ಯಾರು ಇಲ್ವಲ್ಲ ರೀ. ಅದೇ ಸತ್ಯ. ಅದೇನು ಯಾವಾಗ ನೋಡಿದ್ರು ಅವಳನ್ನ ಹುಡುಗಿ 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 ಅಂತಿರ್ತೀಯ? ಅವಳಿಗೇನು ಹೆಸರಿಲ್ವಾ? ಅವಳು ನಮ್ಮ ಮನೆ ಸೊಸೆ ಕಣೆ. ಅವಳ ಮೇಲೆ ಯಾಕೆ ಹಠ ಸಾಧಿಸ್ತೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ನಿಮ್ಗಲ್ವಾ ಆ ಹುಡುಗಿ ಬಗ್ಗೆ ನಾನು ಏನು ಹೇಳಕ್ ಬಂದ್ರು ನನಗೆ ಭಾಷಣ ಬಿಗಕ್ಕೆ ಶುರು ಮಾಡ್ಬಿಡ್ತೀರಾ. ಆಯ್ತು ಮಾರಾಯ್ತಿ, ನಾನೇನು ಮಾತಾಡಲ್ಲ. ಅದೇನು ವಿಷಯ ಅಂತ ಹೇಳು. ರೀ, ಆ ಸತ್ಯ ಬೆಳಿಗ್ಗೆ ವಿಚಿತ್ರವಾಗಿರ್ಲಿಲ್ವಾ? ಆ ಮದುವೆ, ಎರಡನೇ ಸಂಬಂಧದ ಬಗ್ಗೆ ಏನೇನೋ ಮಾತಾಡೋದ್ಲು. ವಿಷಯ ಇಲ್ಲದೆ ಅವಳು ಹಾಗೆಲ್ಲ ಯಾವತ್ತೂ ಮಾತಾಡೋಳಲ್ಲ. ಆದರೂ ಅಷ್ಟೆಲ್ಲ ಮಾತಾಡಿದಾಳೆ ಅಂದರೆ ಅವಳು ಯಾಕೆ ಹಾಗೆ ಮಾತಾಡಿದ್ಲು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಸೀತಾ. ಅವಳು ಆಡಿದ ಮಾತುಗಳು, ಸಿಟ್ಟು ಎಲ್ಲ ಇನ್ನೂ ನನ್ನ ಕಣ್ಣು ಮುಂದೆ ಇದೆ. ಅಷ್ಟೊಂದು ಅಸಮಾಧಾನ, ಆತಂಕದಲ್ಲಿ ಮಾತಾಡಿದ್ದನ್ನು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೌದು ರೀ, ನಾನು ಅಷ್ಟೇ. ಆ ಸಿಟ್ಟು ಮಾಡಿಕೊಂಡು ರೌಡಿ ಥರ ಹೊಡಿ ಬಡಿ ಅಂತಿದ್ಲೇ ಹೊರತು ಈ ಥರದ ವಿಷಯದಲ್ಲಿ ಹೀಗೆ ಸಿಟ್ಟು ಮಾಡ್ಕೊಂಡಿದ್ದನ್ನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪು ಯಾವುದು ಸರಿ ಯಾವುದು ಅಂತ ನಮ್ಮ ಸತ್ತಿನಿಗೆ ಚೆನ್ನಾಗಿ ಗೊತ್ತಿದೆ. ಯಾರಿಗಾದರೂ ಮೋಸ ಆಗ್ತಿದೆ ಅಂತ ಅನ್ನೋದನ್ನು ಅವಳು ಯಾವತ್ತೂ ಸಹಿಸೋದಿಲ್ಲ. ಅವಳು ಇವತ್ತು ಮಾತಾಡಿದ್ದು ಎರಡನೇ ಮದುವೆ ಬಗ್ಗೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಗಹನವಾದ ವಿಷಯ ಅವಳ ಮನಸ್ಸಿನಲ್ಲಿ ಕೊರೆತಿದೆ ಅಂತ ಅನಿಸುತ್ತೆ. ಹೌದು ರೀ, ನನಗೂ ಅದೇ ಅನುಮಾನ ಬರ್ತಾ ಇದೆ. ಯಾವುದೋ ವಿಷಯನ ಮನಸ್ಸಲ್ಲೇ ಇಟ್ಕೊಂಡು ನಮ್ಗೆ ಯಾರಿಗೂ ಹೇಳದೆ ಕೊರಗ್ತಾ ಇದ್ದಾಳೆ. ಅದೇನು ಹುಡುಗಿನೋ ಏನೋ ಯಾವಾಗಲೂ ಒಗಟೊಗಟಾಗಿ ಮಾತಾಡ್ತಾಳೆ. ಒಂದು ಅರ್ಥ ಆಗಲ್ಲ ರೀ. ಸೀತಾ, ನೀನು ಯಾವಾಗಲೇ ಸತ್ಯನ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ? ಈಗ ಸತ್ಯ ಮಾತಾಡ್ತಾ ಇದ್ದೀನಿ. ಸತ್ಯಕ್ಕೆ ಬಣ್ಣ ಇಲ್ಲ, ಅದು ಶುದ್ಧ. ಅಪ್ಪ ತಂದೆ ಶ್ರೀ ಶ್ರೀ ಬಾಲಪ್ಪ, ಕೊರಿಬೇಡಪ್ಪ. ಲೇ ದಿವ್ಯಾ, ಯಾಕೆ ಅವ್ರನ್ನ ಅಷ್ಟೊಂದು ಗೋಳು ಹೊಯ್ಕೋತೀಯಾ? ನಿನ್ನ ಗಂಡನ್ಗೆ ಆ ರೀತಿ ಮಾತಾಡೋಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಅವಳಿಗೆಲ್ಲ ಬರುತ್ತೆ ಕಣೆ. ಹಳೆ ಸುದ್ದಿನೇ ತೆಗೆದು ಕೊರಿತಾ ಇರೋಳು ಅವಳು ಗಂಡನ್ಗೆ ಹೇಳ್ತಾಳೆ. ಅವನೀಗ ಕೆಟ್ಟ ಬುದ್ಧಿ ಬಿಟ್ಟು ಒಳ್ಳೆ ದಾರಿ ಹಿಡಿತಾ ಇದ್ದಾನೆ. ಹೆಂಡತಿಯಾಗಿ ನೀನು ಅವನ ಜೊತೆ ನಿಂತ್ಕೊಳ್ಬೇಕು. ಅದು ಬಿಟ್ಟು ಕೆಟ್ಟ ಯೋಚನೆ ಮಾಡ್ತೀಯಲ್ಲೇ. ತಿದ್ದುಕೊಳೆ, ಸುಧಾರಿಸ್ಕೊಳೆ. ಬಾಲನ್ ವಿಷಯದಲ್ಲಿ ನೀನು ಅನ್ಕೊಂಡ ಹಾಗೆ ಆಗದೆ ಇರ್ಬೋದು. ಅವನು ಶ್ರೀಮಂತ ಅಲ್ಲದೆ ಇರ್ಬೋದು. ಆದರೆ ಪ್ರೀತಿ ವಿಷಯದಲ್ಲಿ ಆ ದೇವರು ನಿನಗೆ ಮೋಸ ಮಾಡಿಲ್ಲ ದಿವ್ಯಾ. ಇಷ್ಟು ಪ್ರೀತಿ ಮಾಡೋ, ನೀನು ಮಾಡೋ ತಪ್ಪನ್ನೆಲ್ಲ ಕ್ಷಮಿಸೋ ಅಂತ ಗಂಡನ ನಿನಗೆ ಕೊಟ್ಟಿದ್ದಾನೆ ಕಣೆ. ಇನ್ನಾದರೂ ಅವನ ಜೊತೆಲಿ ನೆಟ್ಟಗೆ ನಡ್ಕೊಳೆ. ಅವನ ಜೊತೆ ನೆಮ್ಮದಿಯಿಂದ ಸಂಸಾರ ಮಾಡೆ. ನಾನ್ ಕೆಟ್ಟೋಳೆ, ಆದ್ರೆ ಇವನನ್ ಮಾತ್ರ ಹೊಗಳ್ಬೇಡ. ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಹುಡ್ತಾನೆ ಥರ್ಡ್ ಕ್ಲಾಸ್ ನನ್ನ ಮಗ. ಇವನ್ ಕೆಟ್ಟತನನ ತಡ್ಕೋಬಹುದು, ಆದ್ರೆ ಇವನ್ ಓವರ್ಲೋಡೆಡ್ ಒಳ್ಳೆತನನ ತಡ್ಕೊಳಕ್ ಆಗ್ತಿಲ್ಲ. ಯಾಕೆ ದಿವ್ಯ ನಿಂಗೆ ಅರ್ಥ ಆಗ್ತಿಲ್ಲ? ಇವತ್ತು ಅಳಿಯಂದ್ರು ದುಡ್ಡು ಕೊಟ್ಟು ನಮ್ಮೆಲ್ಲರ ಮಾನ ಉಳಿಸಿದ್ದಾರೆ.
ಕಳ್ತನದ ಪಟ್ಟ ಬೇಕಿತ್ತ ನಮಗೆ? ಪ್ರಾಣಕ್ಕಿಂತ ಮಾನ ಹೆಚ್ಚು ಅಂತ ಬದುಕೋರು ನಾವು, ತಿಳ್ಕೊಳೆ. ಇವನು ಅವ್ರಗಳ ಮುಂದೆನೆ ನನ್ನ ಮೇಲೆ ಕೈ ಮಾಡಿದ್ದಾನೆ, ಅದ್ರ ಬಗ್ಗೆ ನಿನ್ ಬೇಜಾರ ಇಲ್ವಾ? ಇದ್ರೆ ನಿನ್ ತರ ಅಮ್ಮ ಇರ್ಬೇಕು, ಸ್ವಂತ ಮಗಳಿಗೆ ಬೈಯೋದು, ಮೋಸ ಮಾಡಿರೋ ಅಳಿಯನ್ನ ಹೊಗಳೋದು. ಏಯ್, ಹೇಗೆ ಮಾತಾಡ್ತಾಳೆ ನೋಡು. ಹೋಗೇ ಎಲ್ಲಾದ್ರು. ಮಗಳು ಅಂದ್ರೆ ಸತ್ಯ, ಸತ್ಯ ಕಣೆ. ಅವಳ ತರ ಬದುಕು ತೋರ್ಸು, ನೀನು ಹೆಮ್ಮೆಯಿಂದ ಹೊಗಳ್ತೀವಿ. ಈ ಮನೇಲಿ 3 ಹೊತ್ತು ಸತ್ಯ ಸತ್ಯ ಅಂತ ಜಪ ಮಾಡ್ತೀರಾ, ಅವಳಿಂದಾಗಿ ನನಗೆ ನೆಮ್ಮದಿನೇ ಇಲ್ಲ. ಸಾರಿ ಅಜ್ಜಿ, ಸಾರಿ ಅತ್ತೆ. ನನ್ನಿಂದಾಗಿ ನಿಮಗೂ ನೆಮ್ಮದಿ ಇಲ್ಲ. ನೀನು ಮಾಡಿದ್ದು ಸರಿಯಾಗೇ ಇದೆ ಕಣಪ್ಪ. ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ. ರೀ, ಜ್ಯೂಸು ಇದು ಒಳ್ಳೇದು, ತಗೊಳ್ಳಿ. ಒಳ್ಳೇದೇ, ಆದರೆ ಹೊಟ್ಟೆ ಜಾಗ ಹಿಡಿಬೇಕಲ್ಲ ಊರ್ಮಿಳ. ನನಗನ್ಸುತ್ತೆ ನನ್ನ ಮನೇಲಿ ಇರೋದಕ್ಕಿಂತ ಆಫೀಸಲ್ಲಿ ಇರೋದೇ ಬೆಟ್ರು. ಯಾಕೆಂದರೆ ಸ್ವಲ್ಪ ಉಸಿರಾಡೋಕ್ಕೆ ಜಾಗ ಸಿಗುತ್ತೆ. ಆಯ್ತು ಬಿಡಿ, ಏನೋ ಪ್ರೀತಿಯಿಂದ ತಂದ್ಕೊಟ್ರೆ ಅದಕ್ಕೂ ಹೀಗಂತೀರ. ಅದು ಹಾಗಲ್ಲ ಊರ್ಮಿಳ, ನಿನ್ನ ಪ್ರೀತಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಹೀಗೆ ತಿಂತ ಕುಡಿತಾ ಇದ್ರೆ ನನ್ನ ಕೆಲಸ ಯಾವಾಗ ಮಾಡಲಿ? ವರ್ಕ್ ಫ್ರಮ್ ಹೋಮ್ ಅಂತ ನಾನು ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾಗ ನೀನು ಆವಾಗ ತಂದುಕೊಟ್ಟು ಕುಡಿಸಿ ತಿನ್ನಿಸಿ ನಾನು ಹಾಳು ಮಾಡಿಬಿಡ್ತೀಯ. ಹ್ಞೂ, ಮತ್ತೆ ಗಂಡ ಮನೇಲಿದ್ಮೇಲೆ ಪ್ರೀತಿಯಿಂದ ನೋಡ್ಕೋಬೇಕು. ಇಲ್ಲ ಅಂದ್ರೆ ಹೆಂಡತಿ ಇದ್ದು ಏನು ಪ್ರಯೋಜನ? ನನಗೆ ಗೊತ್ತು ಊರ್ಮಿಳ, ನೀನು ನನ್ನ ಅದೆಷ್ಟು ಪ್ರೀತಿ ಮಾಡ್ತೀಯ ಅಂತ. ನನಗನ್ಸುತ್ತೆ ನಿನ್ನ ಬಿಟ್ಟರೆ ಈ ಜಗತ್ತಿನಲ್ಲಿ ನನ್ನ ಪ್ರೀತಿ ಮಾಡೋರು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ರೀ, ಯಾಕೆ ಕಟ್ ಮಾಡಿದ್ರಿ? ರಿಸೀವ್ ಮಾಡಿ. ನೀನೇ ಯಾವಾಗಲೂ ಹೇಳ್ತಾ ಇರ್ತೀಯಲ್ಲ ಊರ್ಮಿಳ, ಮನೇಲಿದ್ದಾಗ ಕೆಲಸ ಮಾಡಬೇಕಾದ್ರೆ, ತಿನ್ಬೇಕಾದ್ರೆ, ಕುಡಿಬೇಕಾದ್ರೆ ಎಂಥದ್ದೇ ಕಾಲ್ ಬರಲಿ ಕಟ್ ಮಾಡು ಅಂತ ಹೇಳಿಲ್ವಾ? ಒಳ್ಳೆ ಕೆಲಸನೇ ಮಾಡಿದ್ರಿ. ಒಂದ್ಸಲ ಈ ಫೋನು ಲ್ಯಾಪ್ಟಾಪು ಎಲ್ಲ ಬದಿಗಿಟ್ಟು ಆರಾಮಾಗಿ ಜ್ಯೂಸ್ನ ಕುಡೀರಿ. ಇದನ್ನೆಲ್ಲ ಆಮೇಲೂ ಮಾಡ್ಬೋದು. ತಗೊಳ್ಳಿ. ಕಟ್ ಮಾಡಿದ್ರು ಪದೇ ಪದೇ ಕಾಲ್ ಮಾಡ್ತಾನೆ ಇದ್ದಾರಲ್ಲ, ನೀವು ಬ್ಯುಸಿ ಇದ್ದೀರಾ ಅಂತ ನಾನೇ ಹೇಳ್ತೀನಿ. ಊರ್ಮಿಳ, ಸಾರಿ ಬೇಬಿ. ಹೇಳಿದ್ನೆ ಎಷ್ಟೆಲ್ಲ ಹೇಳಿ ಸಾಯ್ತ್ಯಾ? ಅಷ್ಟಕ್ಕೂ ನಾನು ಖರ್ಚು ಮಾಡಿದ್ದು ಬರೀ 2.5 ಲಕ್ಷ. ಅಷ್ಟಕ್ಕೆ ಎಲ್ಲರೂ ಮುಂದೆ ನನ್ನ ಮೇಲೆ ಕೈ ಮಾಡ್ತೀಯ ಅಲ್ವಾ? ಹೋಗಿ ಹೋಗಿ ನಿನ್ನನ್ನು ಕಟ್ಕೊಂಡಲ್ಲ ನನ್ನ ಕರ್ಮ. ಸಾರಿ ಬೇಬಿ, 2 ದಿನದ ಹಿಂದೆ ಅಷ್ಟೇ ಒಡವೆ ಎಲ್ಲ ಮಾರಿ ಹೆಂಗೆ ದುಡ್ಡು ಹೊಂಚ್ಕೊಟ್ಟಿದ್ದೀವಿ ಅನ್ನೋದು ನೆನಪಿದೆ ಅಲ್ವಾ? ಅಷ್ಟೆಲ್ಲ ಆದಮೇಲೂ ನೀನು ಹೀಗೆ ನಡ್ಕೊಂಡೆ ಅನ್ನೋದನ್ನು ನೋಡಿ ಕೋಪದಲ್ಲಿ ಹಾಗೆ ನಡ್ಕೊಂಡ್ಬಿಟ್ಟೆ. ಪ್ಲೀಸ್ ನನಗೆ ಕ್ಷಮಿಸ್ಬಿಡು. ನೀನ್ ಸಾರಿ ಕೇಳಿದ ತಕ್ಷಣ ನೀನ್ ಕೊಟ್ಟಿರೋ ಏಟು ಮರ್ತು ಹೋಗಲ್ಲ. ನೀನ್ ಮಾಡಿರೋ ಅವಮಾನಕ್ಕೆ ನನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನಾವಿಬ್ರು ಗಂಡ ಹೇಳ್ತಿದ್ದೀವ್ಯಾ, ನಮ್ಮಿಬ್ರ ಮಧ್ಯೆ ಇಂಥ ಮಾತೆಲ್ಲ ಬರ್ಬಾರ್ದು. ಗಂಡ ಆದ್ರೂ ಅಷ್ಟೇ, ಯಾವನಾದ್ರೂ ಅಷ್ಟೇ, ನನ್ನ ಹತ್ರ ಹೇಗೆ ನಡ್ಕೋತಾನೋ ನಾನು ಹಾಗೆ ನಡ್ಕೊಳ್ಳೋದು. ನೋಡ್ತಾ ಇರೋ, ನಿನಗೆ ಬುದ್ಧಿ ಕಲಿಸ್ತೇ ನಾನು ಬಿಡಲ್ಲ. ದಿವ್ಯಾ, ಹೋಗೋ. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ಹೋಗ್ತಾ ಇರೋ, ಹೋಗು ಅಂದೆ.
ನೋಡು ಸತ್ಯ, ನಿಮ್ಮ ಚಿಕ್ಕ ಮಾವನ್ನ ಹೇಗೆ ಚಿಕ್ಕ ಹುಡುಗರ ಥರ ತಬ್ಕೊಂಡು ಕೂತಿದ್ದಾರೆ. ಅಲ್ಲ, ಪಾರ್ಕಲ್ಲಿ ಯಾರಾದರೂ ಇವ್ರನ್ನ ನೋಡ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನೀನು ಸುಮ್ಮನಿರು ಕಾಕ್ರೋಚ್. ಮೊದಲೇ ನನಗೆ ಸಿಟ್ಟು ಬರ್ತಾ ಇದೆ, ನೀನು ಅದಕ್ಕೆ ಸೊಪ್ಪು ಹಾಕ್ಬೇಡ. ಆದರೂ ಸತ್ಯ, ನಿಮ್ಮ ಚಿಕ್ಕ ಮಾವ ದೊಡ್ಡ ಕಿಲಾಡಿನೇ. ಕಾಕ್ರೋಚ್. ಆಯಿತು ಬಿಡು, ಅದಕ್ಕೆ ಕೋಪ ಮಾಡ್ಕೋತೀಯ? ಆದರೂ ಅವ್ರ ಮಾತುಕತೆ ಸರಿಯಾಗಿ ಕೇಳಿಸ್ತಿಲ್ಲ ಕಣೋ. ನೀನೊಂದು ಸ್ವಲ್ಪ ಹತ್ರ ಹೋಗೋದಕ್ಕಾಗತ್ತಾ? ಸತ್ಯ, ಇದಕ್ಕೂ ಮುಂದೆ ಹೋಗೋಕ್ಕಾಗಲ್ಲ ಸತ್ಯ. ಸರಿ ಸರಿ, ಹಾಗಿದ್ರೆ ಅಲ್ಲೇ ಇರು. ಆದರೆ ಒಂದಂತೂ ಸತ್ಯ ರೀ, ನಚ್ಚಿಗೇನಾದರೂ ಆದರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ. ಪದ್ಮ, ಏನು ಮಾತು ಅಂತ ಆಡ್ತಾ ಇದೆಯಾ? ನಚ್ಚಿಗೆ ಏನೂ ಆಗೋದಿಲ್ಲ, ನಾನಿಲ್ವಾ? ಧೈರ್ಯವಾಗಿರು. ಒಂದು ರಿಕ್ವೆಸ್ಟ್. ಏನು? ನಾನು ಮನೇಲಿದ್ದಾಗ ನೀನು ಫೋನ್ ಮಾಡೋದಕ್ಕಿಂತ ಮುಂಚೆ ಒಂದು ಮೆಸೇಜ್ ಮಾಡು. ಇಲ್ಲೂ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲೂ ಪರಿಸ್ಥಿತಿ ಹದಾಗಿಟ್ರೆ ನನಗೆ ತುಂಬ ಕಷ್ಟ ಆಗತ್ತೆ. ಅರ್ಥ ಮಾಡ್ಕೊ. ಏನ್ರಿ ಅರ್ಥ ಮಾಡ್ಕೊಳ್ಳೋದು? ಇಷ್ಟು ವರ್ಷನೂ ಅರ್ಥ ಮಾಡ್ಕೊಳ್ತಾನೆ ಬಂದಿದ್ದೀನಿ, ಆದ್ರೆ ಇಂಥ ಸಂದರ್ಭದಲ್ಲೂ ಅರ್ಥ ಮಾಡ್ಕೊ ಅಂದ್ರೆ ಏನ್ ಹೇಳಿ? ಇಮೋಷನಲ್ ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಅರ್ಜೆಂಟಾಗಿ ದುಡ್ಡು ಬೇಕು ಅಂತ ಯಾರ ಹತ್ರ ಕೇಳಲಿ? ಆ ಹೆಂಗಸು ಚಿಕ್ಕ ಮಾವನ್ನ ದುಡ್ಡಿಗೋಸ್ಕರ ಪೀಡಿಸ್ತಿದ್ದಾಳ. ಪಕ್ಕ ಇದ್ಯಾವುದೋ ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರೋ ಕೇಸೆ. ಸರಿ ಬಿಡು ಪದ್ದು, ಆಗಿದ್ದಾಗೋಯ್ತು. ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೀಯ? ನೋಡು, ನಾನಿದ್ದೀನಲ್ಲ, ಈಗಲೇ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಿದೆ. ಈ ಸಮಯದಲ್ಲಿ ನಾನು ಏನೇನೋ ಮಾತಾಡಿ ನಿನ್ನ ಮನಸ್ಸು ನೋಯಿಸೋಕ್ಕೆ ನನಗೆ ಇಷ್ಟಪಡಲ್ಲ. ಸಮಾಧಾನ ಮಾಡ್ಕೊ. ಯಾಕೋ ಗೊತ್ತಿಲ್ಲ ರೀ, ಮನ್ಸು ಬೇಡ ಬೇಡ ಅಂದ್ರೂ ಕೆಟ್ಟದೇ ಯೋಚನೆ ಮಾಡ್ತಾ ಇದೆ. ಹೆಚ್ಚು ಯೋಚನೆ ಮಾಡಬೇಡ ಪದ್ದು, ಏನೂ ಆಗೋದಿಲ್ಲ. ಏನೇ ಆದರೂ ಒಳ್ಳೇದಕ್ಕೆ ಅನ್ಕೋ. ನೋಡು, ದುಡ್ಡು ತೊಗೊಂಡು ಬಂದಿದ್ದೀನಿ, ತಗೋ. ವಾಸ್ತವ ಏನು ಅಂತ ಮನೆಯವ್ರಿಗೆ ತಿಳಿದ್ರೆ ಏನಾಗ್ಬೋದು ಅನ್ನೋ ಪರಿಜ್ಞಾನ ಬೇಡವಾ? ಏ ಹುಡುಗಿ, ಒಂದ್ ಕಡೆ ನಿಂತಲ್ಲಿ ನಿಲ್ಲಲ್ವಲ್ಲ ನೀನು? ಬರೀ ಪಲ್ಯ ಕಲ್ತ್ರೆ ಸಾಲದು, ಇನ್ನೂ ಬೇಕಾದಷ್ಟು ಪದಾರ್ಥ ಮಾಡೋದು ಕಲಿಯೋದಿದೆ. ಹಾ ಅತ್ತೆ, ಬರ್ತೀನಿ. ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತೀಯ, ಎಲ್ಲೋ ಕಳೆದೇ ಹೋಗಿರ್ತೀಯ. ಏನ್ ಯೋಚನೆ ಮಾಡ್ತಿರ್ತೀಯ? ಏನಾದ್ರೂ ಮಾಡ್ಬೇಕು ಅಂದ್ರೆ ಮೊದಲು ಶ್ರದ್ಧೆ ಇರಬೇಕು. ಅದೇ ಇಲ್ಲ ಅಂದ್ರೆ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ, ತಿಳ್ಕೊ. ಏನಿದ್ ಸತ್ಯ? ಅದು ಚಿಕ್ಕತ್ತೆ. ನಿಜಾನಾ? ರಿತು, ಚಿಕ್ಕ ಮಾವನ ವಿಷಯನೇ ಗೊತ್ತಾಗೋಯ್ತು ಅಂತ ಒಂದ್ಸಲ ಜೀವನೇ ಹೊರಟೋಗಿತ್ತು. ಸದ್ಯ ಇವ್ರು ಯಾರೂ ನೋಡಿಲ್ಲ. ಕಾಕ್ರೋಚ್ ಸರಿಯಾದ ಟೈಮಿಗೆ ಕಾಲ್ ಕಟ್ ಮಾಡಿದ್ದಾನೆ. ಏನಾಯ್ತು ರೀತು? ಯಾಕೆ ಹಾಕಿ ಕಿರ್ಚ್ಕೊಂಡೆ? ನಾನೇನೋ ಮನೇಲಿ ಬಾಂಬ್ ಗಿಂಬ್ ಬಿತ್ತೇನೋ ಅಂತ ಓಡ್ ಬಂದೆ. ಹೂ ದೊಡ್ಡಮ್ಮ, ಬಾಂಬೆ ಇದೆ, ನೀವು ಶಾಕ್ ಆಗ್ತೀರಾ. ಹೋ ಅಕ್ಕ. ಏಯ್ ಇತ್ತು ಊರ್ಮಿಳಾ, ಸುಮ್ಮನೆ ನನ್ನನ್ನು ಹೆದರಿಸ್ದೆ, ಅದೇನು ಅಂತ ಹೇಳ್ರೆ.
ದೊಡ್ಡಮ್ಮ ನಿಮ್ ಸೊಸೆಗೆ ನಿಮ್ ಮೇಲೆ ನಿಜವಾಗ್ಲೂ ಲವ್ ಆಗೇ ಬಿಟ್ಟಿದೆ. ರಿತು ಏನೇ ಅದು ತಲೆಹರಟೆ ಜಾಸ್ತಿ ಆಯ್ತು ನಿಂದು. ನಿಜ ಹೇಳ್ತಾ ಇದ್ದೀನಿ ದೊಡ್ಡಮ್ಮ. ನಾನೇನೋ ಅದಕ್ಕೆ ವಾಲ್ ಪೇಪರ್ಗೆ ಅಣ್ಣನ್ ಫೋಟೋ ಹಾಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾರ್ ಫೋಟೋ ಹಾಕೊಂಡಿದ್ದಾರೆ ಹೇಳಿ? ಯಾರ್ದು? ನಿಮ್ ಫೋಟೋ. ನಿಮ್ ಫೋಟೋನ ವಾಲ್ ಪೇಪರ್ ಮಾಡ್ಕೊಂಡಿದ್ದಾರೆ. ಹ್ಞೂ ಅಕ್ಕ, ನಿನ್ ಸೊಸೆಗೆ ನಿನ್ ಕಂಡ್ರೆ ಅಷ್ಟಿಷ್ಟ. ನನ್ನ ಫೋಟೋ ಏನಕ್ಕೆ ಹಾಕೋಬೇಕು? ಅಷ್ಟ್ ಲವ್ ಅಂತ ಹಾಕೊಂಡಿದ್ದಾರೆ. ನನಗೆ ಯಾರು ಲವ್ ಬೇಕಾಗಿಲ್ಲ. ಏನ್ ದೊಡ್ಡಮ್ಮ ನೀವು, ಲವ್ ಕೊಡೋರಿರೋವಾಗ ಸುಮ್ಮನೆ ತಗೋತಾ ಇರ್ಬೇಕಷ್ಟೇ. ಹೋಗಿ ಹೋಗಿ ನಾನು ನಿನಗೆ ಹೇಳ್ತೀನಲ್ಲ, ಇಲ್ಲ ನನ್ನ ಕರ್ಮ. ದೊಡ್ಡಮ್ಮ ಸದ್ಯ ಸರಿಯಾದ ಟೈಮಿಗೆ ಕಾಲ್ ಕಟ್ ಆಗಿದೆ. ಇಲ್ಲ ಅಂದಿದ್ರೆ ಕತೆ ಬೇರೆನೇ ಆಗ್ತಿತ್ತು. ಐ ಹ್ಯಾವ್ ಸಮ್ ಸ್ಟ್ಯಾಂಡರ್ಡ್ಸ್. ನಿನ್ನನ್ನು 5 ಸ್ಟಾರ್ ಹೋಟೆಲ್ಗೆ ಕರ್ಸೋಣ ಅಂತಿದ್ದೆ. ಆದರೆ ಏನು ಮಾಡೋದು, ನೀನು ದುಡ್ಡೇ ಬಿಚ್ಚಲ್ಲ. ದುಡ್ಡಿಗೆ ತಕ್ಕನ ಹಾಗೆ ಟ್ರೀಟ್ಮೆಂಟು ಹಾಗೆ ಇರುತ್ತೆ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಮೊದಲು ವಿಷಯ ಏನು ಅಂತ ಹೇಳು. ಕರೆದಿದ ತಕ್ಷಣ ಬಂದಿಯಲ್ಲ, ಥ್ಯಾಂಕ್ಸ್. ಯಾವಾಗಲೂ ಇದನ್ನೇ ಅಭ್ಯಾಸ ಮಾಡ್ಕೋಬೇಡ ದಿವ್ಯಾ. ನಾನೇನು ನಿನ್ನ ಥರ ಬಿಟ್ಟು ಬಿದ್ದಿಲ್ಲ. ನನಗೆ ಕೆಲಸ ಇದೆ, 1000 ಟೆನ್ಷನ್ ಇದೆ. ಕಾಲ್ ಮಾಡಿದ ತಕ್ಷಣ ಬರೋದಕ್ಕಾಗೋದಿಲ್ಲ. ನನಗೆ ಕೆಲಸ ಎಲ್ಲ ಕರೆಕ್ಟ್, ಆದರೆ ಟೆನ್ಷನ್ ಇಲ್ಲ ಅಂತ ಅನ್ಕೊಂಬೇಡ. ಟೆನ್ಷನ್ ಇರೋದಕ್ಕೆ ಅಲ್ವಾ ನಿನ್ನನ್ನು ಇಲ್ಲಿವರೆಗೂ ಬರೋಕ್ಕೆ ಹೇಳಿದ್ದು. ಸರಿ, ಏನು ನಿನ್ನ ಪ್ರಾಬ್ಲಮ್ಮು? ಪ್ರಾಬ್ಲಮ್ ಏನು ಅಂತ ನನಗೆ ಆಲ್ರೆಡಿ ಗೊತ್ತಿದೆ. ನನಗೆ ಪರಿಹಾರ ಬೇಕು. ಏನು ಪರಿಹಾರ? ನಾನು ಆದಷ್ಟು ಬೇಗ ಮನೆಗೆ ಬರಬೇಕು. ದಿವ್ಯಾ, ಅದಷ್ಟು ಈಸಿ ಅಲ್ಲ. ಹ್ಯಾವ್ ಸಮ್ ಪೇಷನ್ಸ್, ಇಟ್ ವಿಲ್ ಟೇಕ್ ಟೈಮ್. ಟೈಮ್ ಇಲ್ಲ ಕೀರ್ತನ, ನಾನು ಆದಷ್ಟು ಬೇಗ ಈ ಮನೆ ಬಿಡಬೇಕಷ್ಟೆ. ಸೊ ಅಲ್ಲಿಂದ ನಮ್ಮ ಮನೆಗೆ ಬರ್ತೀಯ? ನಮ್ಮ ಮನೇನ ನೀನೇನು ಧರ್ಮಛತ್ರ ಅನ್ಕೊಂಡಿದ್ಯಾ? ಜಾಸ್ತಿ ಮಾತಾಡ್ಬೇಡ ಕೀರ್ತನ. ನಾನು ಹೇಳಿದ್ನ ಮಾಡ್ಕೊಡು. ನಾನು ಬೇಗ ಆ ಮನೆಗೆ ಬರೋದ್ರಿಂದ ನಿನಗೂ ಪ್ರಯೋಜನ ಇದೆ. ಬೈ ದ ವೇ, ನಂಗೊಂದು ಡೌಟು. ನೀನು ಇಷ್ಟೊಂದು ಅವಸರ ಮಾಡ್ತಿದ್ಯಾ ಅಂತಂದ್ರೆ ಇದ್ರಲ್ಲಿ ಖಂಡಿತ ಏನೋ ವಿಷಯ ಇದೆ. ನಿನ್ನನ್ನು ಮನೆಯಿಂದ ಆಚೆ ಹಾಕ್ತೀನಿ ಅಂದಿದ್ದಾರಾ? ನಿನ್ನ ಹತ್ರ ಏನು ಮುಚ್ಚುಮರೆ. ಅಲ್ಲಿ ನೋಡಿದ್ರೆ ಆ ಬಾಲ ನಮ್ಮ ಮಮ್ಮಿನ ನಮ್ಮ ಅಜ್ಜಿನ ಬುಟ್ಟಿಗೆ ಹಾಕೊಂಡಿದ್ದಾನೆ. ದಿನ ಕೆಲ್ಸಕ್ಕೆ ಹೋಗಿ ಅವ್ರ ಕಣ್ಣಲ್ಲಿ ದೇವ್ರಾಗ್ತಿದ್ದಾನೆ. ಅದಕ್ಕೆ ಅವರಿಬ್ರು ಸೇರಿ ನನಗೆ ಹಿಂಸೆ ಕೊಡ್ತಿದ್ದಾರೆ. ನಾನು ಅಲ್ಲಿರಕ್ಕಾಗಲ್ಲ. ವಾಟ್? ಬಾಲ ಬದಲಾಗಿದ್ದಾನ? ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನ? ಅವನಿಗೇನಿದ್ರು ಬೇರೆಯವರಿಂದ ಕಿತ್ತು ತಿನ್ನೋ ಅಭ್ಯಾಸ. ಅಂತವನು ಬದಲಾಗಿದ್ದಾನೆ ಅಂತಂದ್ರೆ ನನ್ನ ಕೈಲಿ ನಂಬಕ್ಕಾಗಲ್ಲ ಬಿಡು. ನೋಡು, ನನಗೆ ಅವನ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನನಗೂ ಅಷ್ಟೇ, ಹಬ್ಬಗಳು ಅಂದ್ರೆ ಬಹಳ ಇಷ್ಟ. ಕಾರ್ತಿಕ್, ಇವ್ರಿಗೊಂದು ಸೀರೆ ಕೊಟ್ಬಿಡ. ಅದಕ್ಕಲ್ಲ ಚಿಕ್ಕಿ ಹೇಗಿದ್ರು ಒಳ್ಳೊಳ್ಳೆ ಅಡ್ಗೆಗಳು ಮಾಡಿರ್ತಾರೆ, ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ಬೋದು. ಹಬ್ಬಗಳು ಇಷ್ಟ ಆಗೋದಕ್ಕೆ ಎಲ್ರಿಗೂ ಒಂದೊಂದು ಕಾರಣ ಇರುತ್ತೆ ಅಷ್ಟೇ. ಹೌದು ರೀ, ಎಲ್ಲದ್ರ ಜೊತೆ ನಮ್ಮ ಶಾಸ್ತ್ರ ಸಂಪ್ರದಾಯ ಅದನ್ನು ಮರಿಬಾರ್ದಲ್ವಾ? ಸರಿಯಾಗಿ ಹೇಳಿದೆ ಸೀತಾ. ನಮ್ಮನೆ ವಿಷಯದ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಅದನ್ನ ಯೋಚನೆ ಮಾಡೋದಕ್ಕೆ ನೀನಿದ್ದೀಯಲ್ಲ. ನಾಳೆ ಬೆಳಿಗ್ಗೆ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಪೂಜೆಗೆ ಬನ್ನಿ. ಅಯ್ಯೋ ಅಕ್ಕ,
ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಕಳ್ಸ ಕೂರ್ಸೋದು ಯಾವ ಟೈಮಿಂಗು ಅಂತ ನೀನು ಹೇಳೇ ಇಲ್ಲ. ನಾವು ಉಳ್ಗಿದ ಕೆಲಸ ಎಲ್ಲ ಮಾಡ್ಕೋತೀವಿ. ಇದೇ ನಮ್ಮ ಊರ್ಮಿಳ ಹೀಗೆ ಕೇಳ್ತಿದ್ಯಾ? ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮ ಮನೆ ಸೊಸೆ ಇದ್ದಾಳಲ್ಲ ಸತ್ಯ, ಅವಳು ನೋಡ್ಕೊಳ್ತಾಳೆ ಬಿಡು. ಅಲ್ವೇನೆ ಸೀತಾ? ಅವಳೇ ಅಮ್ಮ, ಈ ಸಲ ನಾನ್ ಪೂಜೆ ಮಾಡ್ತೀನಿ. ಇದು ನಿಜವಾಗ್ಲೂ ಕೀರ್ತನ ಅಕ್ಕನೇನಾ? ನಂಗೂ ಅದೇ ಡೌಟ್ ಆಗ್ತಿದೆ ಮಂಜಣ್ಣ. ಪೂಜೆ ಗೀಜೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಹೆಲೋ, ಏನ್ ಗುಸ್ಗುಸು ಅಂತ ಮಾತಾಡ್ತಾ ಇದ್ದೀರಾ? ಈ ಸಲಿ ಪೂಜೆ ನಾನೇ ಮಾಡ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನನ್ನು ಯಾರಮ್ಮ ತಡೀತಾರೆ? ಸತ್ಯ ಜೊತೆ ಸೇರ್ಕೊಂಡು ನೀನು ಪೂಜೆ ಮಾಡು. ಸತ್ಯನ್ ಜೊತೆ ಸೇರಿ ಅಲ್ಲ, ಈ ಪೂಜೆನ ನಾನೇ ಲೀಡ್ ಮಾಡ್ತೀನಿ ಅಂತ ಹೇಳಿದ್ದು. ಓಹೋ, ನನಗೆ ಈಗ ಅರ್ಥವಾಗ್ತಿದೆ. ಏನಾಯ್ತಪ್ಪ? ಏನ್ ಅರ್ಥ ಆಯ್ತು ಅಂತ ಹೇಳಿ. ಏನಕ್ಕೆ ನಗ್ತಾ ಇದ್ದೀರಾ ನೀವು? ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ಹಾಗಲ್ಲಮ್ಮ ಕೀರ್ತನ, ಇದೆಲ್ಲ ನಮ್ಮ ಸತ್ಯ ಕೈವಾಡ ಅಂತ ನನಗೀಗ ಅರ್ಥವಾಗ್ತಾ ಇದೆ. ಕಳೆದ ಸಲ ಸತ್ಯ ಭೀಮನ ಅಮಾವಾಸ್ಯೆ ದಿವಸ ನಿನಗೆ ಆವಾಜ್ ಹಾಕಿ ಪೂಜೆ ಮಾಡಲೇಬೇಕು ಅಂತ ಹೇಳಿದ್ಲಲ್ವಾ? ಅದಕ್ಕೆ ತಾನೇ ಈ ಸಲ ನೀನು ಪೂಜೆ ಮಾಡಲೇಬೇಕು ಅಂತ ಮುಂದೆ ಬಂದಿರೋದು. ವಾಟ್? ಹಾಗಿದ್ರೆ ನಾನು ಈ ಸತ್ಯಂಗ್ ಹೆದರ್ಕೊಂಡು ಪೂಜೆ ಮಾಡ್ತಿದ್ದೀನಿ ಅಂತನಾ? ಅದೇನಾ ನಿಮ್ಮ ಮಾತಿನ ಅರ್ಥ ಅಪ್ಪ? ನನಗೇನು ಹಾಗೆ ಅನಿಸ್ತಾ ಇದೆಯಮ್ಮ. ಒಂದು ವೇಳೆ ಅದಲ್ಲ ಅಂತಂದ್ರೆ ನೀನು ಯಾಕೆ ಪೂಜೆ ಮಾಡ್ತಿದ್ದೀ ಅನ್ನೋ ಕಾರಣ ನಿನಗೆ. ಹೊಡಿ, ಅದ್ ಎಷ್ಟು ಹೊಡಿತೀಯೋ ಹೊಡಿ. ಜೀವನಕ್ಕೆ ಹೊಡ್ತಾ ಬಿದ್ದಿದೆ, ಇನ್ ನೀನ್ ಹೊಡಿಯೋದು ಯಾವ ಲೆಕ್ಕ? ನಿಜವಾಗ್ಲೂ ಹಾಕ್ತೀನಿ ನೋಡು. ಅತ್ತೆ ಪ್ಲೀಸ್ ಬಿಡೋ, ಅದೇನ್ ಮಾಡ್ತಾರೋ ನಾನು ನೋಡ್ತೀನಿ. ನಾನೊಂಥರ ಫಿನಿಕ್ಸ್ ಪಕ್ಷಿ ಇದ್ದ ಹಾಗೆ. ನನ್ನನ್ನು ಸುಟ್ಟು ಬೂದಿ ಮಾಡಿದ್ರು ಮತ್ತೆ ವಾಪಸ್ ಬರ್ತೀನಿ. ಸ್ವಲ್ಪ ಸುಮ್ಮನೆ ಇರೋದಿಲ್ಲ. ಹೇಳ್ತಿದ್ಯಾ? ನಿನ್ ಸೊಸೆ ಕೇಳು, ವಯಸ್ಸಿಗೆ ಬಂದಿರೋ ಮಗಳ ಮೇಲೆ ಕೈ ಎತ್ತಾರಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನೋಡಿ ಅತ್ತೆ ಹೇಗ್ ಮಾತಾಡ್ತಿದ್ದಾಳೆ ಅಂತ ಹೇಳು. ಇಷ್ಟು ದಿನ ದುಡ್ಡಿನ ಬಗ್ಗೆ ದುರಾಸೆ ಅನ್ಕೊಂಡಿದ್ದೆ, ಈಗ ದೇವ್ರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದಾಳೆ. ಯಾಕೆ ಇಷ್ಟೊಂದು ದುರಾಂಕಾರ ತೋರಿಸಿ ನಮ್ಗೆ ಹಿಂಸೆ ಕೊಡ್ತಿದ್ಯಾ ನೀನು? ಸುಮ್ನೆ ಇರಮ್ಮ ಸಾಕು. ಆ ದೇವ್ರಿದ್ದಿದ್ರೆ ನಾನ್ ಯಾಕೆ ಇವನನ್ನ ಮದ್ವೆ ಆಗ್ತಿದ್ದೆ? ಈ ಕೊಂಪೆಲ್ ಕೊಳಿತಾ ಇದ್ದೆ. ನಾನ್ ಯಾವ ದೇವ್ರನ್ನೂ ನಂಬಲ್ಲ. ನೋಡ್ತಾ ಇರಿ, ನನ್ನ ಜೀವನದಲ್ಲಿ ಏನ್ ಬೇಕೋ ಅದನ್ನ ನಾನೇ ಸೃಷ್ಟಿ ಮಾಡ್ತೀನಿ. ನನಗೆ ಯಾವ ದೇವ್ರ ಹಂಗೂ ಇಲ್ಲ, ಬೇಕಾಗೂ ಇಲ್ಲ. ಅತ್ತೆ, ಅಜ್ಜಿ, ಪೂಜೆ ಮಾಡುವಾಗ ಎಲ್ಲರೂ ಕೈ ಮುಗಿಬಹುದು, ಆದ್ರೆ ಪೂಜೆನ ಒಬ್ಬರೇ ಮಾಡಿ ಮಂಗಳಾರತಿ ಕೊಡೋಕ್ಕಾಗದು ಅಲ್ವಾ? ಹಾಮ, ಅದನ್ನೇ ನಾನು ಹೇಳ್ತಾ ಇರೋದು. ಹೇಳು ಇವಳಿಗೆ ಆ ಪೂಜೆನ ನಾನೇ ಮಾಡ್ತೀನಿ ಅಂತ. ಕೀರ್ತನ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆಯ್ತು, ನೀವಿಬ್ರು ಪೂಜೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ, ನಾನು ಅದನ್ನ ತಡೆಯಲ್ಲ. ಆದ್ರೆ ನಂದೊಂದು ಷರತ್ತಿದೆ. ಏನತ್ತೆ? ನಾಳೆ ಬೆಳಿಗ್ಗೆ ಇಬ್ರು ಪೂಜೆಗೂ ಮುನ್ನ ಕನಕಧಾರ ಸ್ತೋತ್ರವನ್ನ ನೋಡ್ಕೊಳ್ಳದೆ ಹೇಳಬೇಕು. ಯಾರು ತಪ್ಪಿಲ್ದೆ ಪೂರ್ತಿ ಸ್ತೋತ್ರ ಹೇಳ್ತಾರೋ ಅವರೇ ಪೂಜೆ ಮಾಡೋದು. ಅಕ್ಕ,
ಇದು ಹೇಗಾಗುತ್ತೆ ಒಂದೇ ದಿನದಲ್ಲಿ ಕಲ್ತ್ಕೊಂಡು ಹೇಳೋದಕ್ಕೆ? ಅಷ್ಟೇ ತಾನೇ, ಸಿಂಪಲ್ ಅಮ್ಮ. ಈ ಕಂಡೀಷನ್ ನನಗೆ ಓಕೆ ಇದೆ. ಸರಿ, ಹಾಗಿದ್ರೆ ಸೀತನ ಪ್ರಕಾರ ಮಗಳು ಸೊಸೆಗೂ ಒಂದೇ ನ್ಯಾಯ ಆಗಲಿ ಬಿಡಿ. ಸರಿ, ನೀವಿಬ್ಬರು ಹೊರಡಿ, ಸ್ತೋತ್ರನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಏನೋ ಬಮ್ಮೈದ ಇದು ಕಹಾನಿ ಮೇ ಟ್ವಿಸ್ಟು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಬಮ್ಮೈದ. ಸತ್ಯನ್ಗೆ ಸ್ತೋತ್ರ ಗೀತ್ರ ಎಲ್ಲ ಬರಲ್ಲ ಕಣೋ. ಅಮ್ಮ ಬೇರೆ ಸ್ತೋತ್ರನ ನೋಡ್ದೆ ತಪ್ಪಿಲ್ದೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಸತ್ಯ ನಾಳೆ ಪೂಜೆ ಮಾಡ್ದಂಗೆ. ಇಬ್ಬರಿಗೂ ಅರ್ಥ ಆಯ್ತಲ್ವಾ? ನಾಳೆ ಬೆಳಗಿನ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಮಾತು, ಯಾರು ಸ್ಪಷ್ಟವಾಗಿ ತಪ್ಪಿಲ್ಲದೆ ನಾಳೆ ಸ್ತೋತ್ರ ಹೇಳ್ತೀರೋ ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ನಮ್ಮ ಕೋಟೆ ಮನೆ ಒಡವೆಗಳನ್ನು ನಾನು ಕೊಡ್ತೀನಿ. ವಾವ್, ರಿಯಲಿ ಅಮ್ಮ? ನನಗ ಆಂಟಿಕ್ ಜ್ಯುವೆಲ್ರಿ ತುಂಬಾ ಇಷ್ಟ. ಇಷ್ಟ ಇದ್ರೆ ಗೆಲ್ಲಬೇಕು ಕೀರ್ತನ. ಸೀತಾ, ಆ ಒಡವೆಗಳನ್ನೆಲ್ಲ ನಮ್ಮಮ್ಮ ನಿನಗೆ ಕೊಟ್ಟಿದ್ದು, ನೀನು ಈ ಸೊಸೆ ಕೊಡಬೇಕು. ಇದೇನು ನೀನು ಹೊಸ ರೂಲ್ಸು? ಹೌದಕ್ಕ, ನಿನ್ನಿಂದ ಅದು ಹೋಗ್ಬೇಕಾಗಿರೋದು ನನಗೂ ಅಲ್ಲ, ಸತ್ಯನ್ಗೆ. ಹೌದಲ್ವಾಕೆ? ಅದು ನ್ಯಾಯವಾಗಿ ಸೇರ್ಬೇಕಾಗಿದ್ದು ಮನೆ ಸೊಸೆ ತಾನೆ. ಮನೆ ಸೊಸೆ ಅನ್ನೋದು ಒಡವೆ ಪಡ್ಕೊಳ್ಳೋದಕ್ಕೆ ಮಾನದಂಡ ಆಗಬಾರ್ದು. ಆ ಒಡವೆಗಳನ್ನು ಪಡ್ಕೊಳ್ಳೋಕ್ಕೆ ಅವಳಿಗೆ ಯೋಗ್ಯತೆನೂ ಇರಬೇಕು. ಒಡವೆ ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರುತ್ತೆ. ಆ ನಂಬಿಕೆ ನನಗಿದೆ ರೀ. ಕರೆಕ್ಟಾಗಿ ಹೇಳಿದೆ ಅಮ್ಮ. ಸ್ಪ್ಯಾನರ್ ಹಿಡಿದು ನಟ್ಟು ಬೋಲ್ಟು ತಿರುಗಿಸೋ ಇವಳಿಗೆ ನಮ್ ಒಡವೆ ಸಿಗತ್ತಾ? ಸರಿಯಾಗಿ ಓದೋದಕ್ಕೆ ಬರೋದಿಲ್ಲ ಇವಳಿಗೆ, ಇನ್ನು ಗೆಲ್ಲದೆಲ್ಲಿಂದ ಬಂತು? ಐ ಕ್ಯಾನ್ ಟಾಕ್ ಇಂಗ್ಲಿಷ್, ಐ ಕ್ಯಾನ್ ವಾಕ್ ಇಂಗ್ಲಿಷ್ ಅಂತ ಹೇಳೋ ತರ ಅಲ್ಲ, ಸ್ತೋತ್ರ ಹೇಳೋದು. ಅಕ್ಕ ಪ್ಲೀಸ್, ಓವರ್ ಆಗಿ ಮಾತಾಡಬೇಡ ನೀನು. ನನ್ನ ಹೆಂಡತಿ ಬಗ್ಗೆ ಇನ್ನೊಂದ್ಸತಿ ಆ ಥರ ಎಲ್ಲ ಮಾತಾಡಿದ್ರೆ ಸರಿಗಿರಲ್ಲ ನೋಡು. ಅದೆಲ್ಲದ್ರ ಜೊತೆಗೆ ಅಕ್ಕ ಹೇಳಿದ ಪರೀಕ್ಷೆಯಲ್ಲಿ ಗೆಲ್ಲೋದು ಮುಖ್ಯ ರೀತು. ಅದೇ ಮತ್ತೆ ಸುಮ್ನೆ ಗೆದ್ಬಿಡ್ತಾರಾ? ಕಾರ್ತಿ, ಏನೋ ಈಗ ಮಾತಾಡ್ತಿದ್ಯಾ? ಮುಖ್ಯವಾಗಿ ನೀನೇ ಸತ್ಯನ್ ಸಪೋರ್ಟ್ ಮಾಡ್ಬೇಕು. ಅದನ್ನ ಬಿಟ್ಟು ಹೇಗ್ ಗೆಲ್ತಾಳೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಪೆದ್ದಣ್ಣ, ಹೆಂಡತಿ ಮೇಲೆ ಕಾಳಜಿ ಹೇಗ್ ತೋರಿಸ್ಬೇಕು ಅನ್ನೋದನ್ನ ಅಪ್ಪನ್ ನೋಡಿ ತಿಳ್ಕೊ. ಕೆಳಗಡೆ ಭಾಷಣ ಬಿದ್ದಂಗಲ್ಲ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ. ಚಾಲೆಂಜ್ ಇರೋದು ಅವಳಿಗೆ, ಅವಳು ತಲೆ ಕೆಡ್ಸ್ಕೊಳ್ಳಿ. ನಾನ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಇರ್ಲಿ ಬಿಡಿ ಚಿಕ್ಕತ್ತೆ, ಅತ್ತೆ ಹೇಳಿರೋದು ನನ್ಗಲ್ವಾ, ನಾನು ಕಲ್ತ್ಕೋತೀನಿ. ಸತ್ಯ, ಏನ್ ಹುಡುಗ್ರು ನೀವು? ಅಲ್ಲ, ನಿಮ್ ಕೋಳಿ ಜಗಳ ಮುಗಿಯೋದೇ ಅಲ್ವಾ? ಪಾಪ ಕಣೋ ಸತ್ಯ. ಮಂಜ, ನಿನ್ ಬಾ ಕೆಳಗಡೆ, ಕೆಲಸ ಇದೆ. ಅಮ್ಮ, ನಾನು ಬಂದೆ. ಬಾ ಬಾ, ಒಳ್ಳೆ ಹುಡುಗ. ನೀನ್ ಗೆಲ್ಲಕ್ಕೆ ನಿನಗೆ ಯಾರ ಸಪೋರ್ಟು ಬೇಡ ಸತ್ಯ. ಅದ್ ಏನೇ ಇರ್ಲಿ ಅದನ್ನ ಎದುರಿಸಿ ನೀನ್ ಗೆದ್ದೇ ಗೆಲ್ತೀಯ. ಅಷ್ಟು ಸ್ಟ್ರಾಂಗ್ ನೀನು, ಅದಕ್ಕೆ ಹಾಗಂದೆ. ಕಾಮಿಡಿ ಪೀಸು, ಏನ್ ಬಂದ್ ವಿಷಯ? ಏನಿಲ್ಲ,
ಏನೂ ಇಲ್ಲ ಅಂದ್ರೆ ತಲೆ ತಿನ್ಬೇಡ. ನನ್ ಟೆನ್ಷನ್ ನನಗಾಗಿದೆ. ಸುಮ್ಮನೆ ರೈಟ್ ಹೇಳು. ಏನಿಲ್ಲೇ ನಿಂತಿದ್ಯಾ? ಅದೇನ್ ವಿಷಯ ಅಂತನಾದ್ರೂ ಹೇಳು. ಅಲ್ಲ ಅಕ್ಕ ಬಂಡ್, ಅದೇನದು ಮೊಬೈಲಲ್ಲಿ ಅಷ್ಟೊಂದು ಡೀಪಾಗಿ ಹುಡುಕ್ತಾ ಇದ್ದೀರಾ? ಅತ್ತೆ ಹೇಳಿದ್ರಲ್ಲ ಕನಕದಾರ ಸ್ತೋತ್ರ, ಅದನ್ನ ಓದ್ತಾ ಇದ್ದೀನಿ. ಇದನ್ನ ನೋಡಿ. ನಾವು ಬಾಮೈದ ಸ್ತೋತ್ರ ಹೇಳ್ತಿರೋದು ಅಕ್ಕ ಬಂಡು. ನಿನ್ಗೆ ಯಾಕೋ ಇಷ್ಟೊಂದು ತಲೆ ಬೀಸಿ? ಲೋ ಬಾಮಿ, ಪಾಪ ಕಣ ಅವಳು. ಅವಳಿಗೆ ಇದೆಲ್ಲ ಹೊಸದು. ಅವಳಿಗೆ ಸ್ತೋತ್ರ ಓದಕ್ ಬರುತ್ತೋ ಇಲ್ವೋ, ಅವಳಿಗೆ ಅದು ಅರ್ಥ ಆಗತ್ತೋ ಇಲ್ವೋ, ಅದನ್ನ ನೆನ್ಸ್ಕೊಂಡೇ ಭಯ ಆಗ್ತದೆ ಕಣೋ. ಅಬ್ಬಬ್ಬಬ್ಬಾ, ಹೆಂಡತಿ ಮೇಲೆ ಏನ್ ಪ್ರೀತಿ. ಹೆಂಡತಿ ಎಲ್ಲಿ ಸೋತ್ಬಿಡ್ತಾಳೋ ಅಂತ ಒದ್ದಾಡ್ತಾವ್ನೆ. ಲೇ, ನಾನು ಸೀರಿಯಸ್ ಆಗಿ ಹೇಳಿದ್ರೆ ನಿಂಗೆ ತಮಾಷೆನಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಕ್ಕ ಬಂಡ್ ಇದೊಂದು ಲೆಕ್ಕನಾ? ನೋಡ್ತಾ ಇರೋ, ಪಟ ಪಟ ಅಂತ ಕಲ್ತ್ಕೊಂಡು ಹೇಳ್ಬಿಡ್ತಾರೆ. ಅಲ್ಲ ಬಾಮಿ, ಸತ್ಯ ಸ್ತೋತ್ರ ಓದಕ್ ಸ್ಟಾರ್ಟ್ ಮಾಡಿದ್ದೆ ಇವಾಗ. ಇಷ್ಟು ಕಡಿಮೆ ಸಮಯದಲ್ಲಿ ಅವಳು ಸ್ತೋತ್ರ ಕಲ್ತ್ಕೊಳಕ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ. ಅಲ್ಲಿ ನಿಮ್ಮ ಅಕ್ಕ ಆರಾಮಾಗಿ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಅವರೇ ಅಷ್ಟು ಧೈರ್ಯವಾಗಿರ್ಬೇಕಾದ್ರೆ ಇನ್ ಸ್ತೋತ್ರ ಓದ್ತಿರೋ ಅಕ್ಕ ಬಂಡ್ ಬಗ್ಗೆ ಭಯ ಯಾಕೆ? ಅದು ನಿಜಾನೇ ಬಾಮಿ. ಅಕ್ಕ ಎಲ್ರ ಮುಂದೆ ಚಾಲೆಂಜ್ ಮಾಡಿ ಇವಾಗ ಆರಾಮಾಗಿ ಹೋಗಿ ಟಿವಿ ನೋಡ್ತಾ ಕೂತಿದ್ದಾಳೆ ಅಂದ್ರೆ ಅವಳು ಸ್ತೋತ್ರ ಹೇಗೆ ಕಲ್ತ್ಕೋತಾಳೆ? ಅದನ್ನ ಕಲ್ತ್ಕೊಂಡು ಎಲ್ರ ಮುಂದೆ ಹೇಗೆ ಹೇಳ್ತಾಳೆ? ಅದ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ನೋಡು ಬಾಮಿದ, ಅಕ್ಕ ಬಾಂಡು ಸೀತಮ್ಮನ್ ಮಾತನ್ನ ವೇದವಾಕ್ಯ ಅಂತ ಪಾಲಿಸ್ತಾಳೆ. ಅಂತದ್ರಲ್ಲಿ ಈ ವಿಷಯದಲ್ಲಿ ಸುಮ್ಮನೆ ಇರ್ತಾಳ? ನೀನೇನು ಯೋಚನೆ ಮಾಡಬೇಡ, ನೋಡ್ತಾ ಇರೋ, ಅಕ್ಕ ಬಾಂಡೆ ಗೆಲ್ಲದು. ಅದು ಸರಿ ಬಾಮಿ, ಹೇಗಿದ್ರು ಓದಕ್ ಪುಸ್ತಕ ಕೊಟ್ಟು ಬಂದಿದೀವಲ್ಲ, ಅವಳು ಓದ್ಕೊಳ್ಳಿ. ನಾನು ಹೋಗಿ ಅವಳನ್ನ ಡಿಸ್ಟರ್ಬ್ ಮಾಡಲ್ಲ. ಸುಮ್ನಿರ, ರೇಗಿಸ್ಬೇಡ. ಇದು ವಂಶ ಪಾರಂಪರ್ಯವಾಗಿ ನಮ್ಮ ಮನೆತನದಿಂದ ಬಂದಿರೋ ಒಡವೆ ಕಣೆ. ಅದು ನಿನ್ನ ನಂತರ ನೀನು ಸೊಸೆಗೆ ಸೇರ್ಬೇಕಲ್ವಾ? ಇದ್ರ ಮೇಲೆ ಸತ್ಯನಿಗೆ ಅಧಿಕಾರ ಇದೆ ಕಣೆ. ಕೀರ್ತನ ಈ ಮನೆ ಮಗಳಾಗಿರ್ಬೋದು, ಅವಳಿಗೆ ಬೇರೆ ಒಡವೆ ಮಾಡಿಸ್ಕೊಡೋಣ. ಈ ಸ್ಪರ್ಧೆಯಲ್ಲಿ ಮಗಳು ಗೆದ್ದು ಬಿಟ್ರೆ ಈ ಒಡವೆ ಎಲ್ಲ ಅವಳು ಪಾಲಾಗ್ಬಿಡುತ್ತೆ. ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಕಣೆ. ಗೊತ್ತು ರೀ, ನನ್ನ ಅತ್ತೆ ನನಗೆ ಹೇಗೆ ಇದನ್ನು ನನ್ನ ಕೈಗೆ ಕೊಟ್ಟರೋ ಹಾಗೆ ನಾನು ಕೂಡ ಇದನ್ನು ನನ್ನ ಸೊಸೆಗೆ ಕೊಡಬೇಕು. ಅದೇ ಪದ್ಧತಿ ಅಲ್ವಾ? ಮತ್ತೆ ಎಲ್ಲರ ಮುಂದೆ ಸ್ಪರ್ಧೆಯಲ್ಲಿ ಗೆದ್ದವ್ರಿಗೆ ಅಂತ ಹೇಳಿದಿಲ್ಲ ಸೀತಾ? ಯೋಗ್ಯತೆ ಇದೆ ಅಂತ ಎಲ್ಲರ ಮುಂದೆ ಸಾಬೀತಾದರೆ ಈ ಒಡವೆ ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರುತ್ತೆ ರೀ. ಆಗ ಅದಕ್ಕೊಂದು ಗೌರವ ಇರುತ್ತೆ. ಮಾತಾಡೋರ ಬಾಯಿಗೆ ಬೀಗ ಬೀಳತ್ತೆ. ಹೀಗೆಲ್ಲ ಆಗಬೇಕು ಅಂದರೆ ಸ್ಪರ್ಧೆ ಒಂದು ನೆಪ ಅಷ್ಟೇ. ನೀವು ತಲೆ ಕೆಡಿಸ್ಕೋಬೇಡಿ, ನನಗೆ ಗೊತ್ತಿದೆ ಏನು ತೊಂದರೆ ಆಗಲ್ಲ ಅಂತ. ನೀನು ಹೀಗೆ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀಯ ಅಂತ ನನಗೆ ಗೊತ್ತೇ ಆಗಲಿಲ್ಲ ಸೀತಾ. ಸರಿ ಸರಿ, ನಾನು ಕೆಳಗಡೆ ಹೋಗಿ ಪೂಜೆಗೆಲ್ಲ ರೆಡಿ ಇದೆಯಾ ಅಂತ ನೋಡ್ತೀನಿ. ಬೇಗ ಬಂದ್ಬಿಡಿ. ಅರೆ, ಇದು ನಮ್ ಕೀರ್ತನ. ಇಷ್ಟು ಬೇಗ ಇದು ರೆಡಿ ಆಗಿದೆಯಾ? ಹ್ಞೂ ಚಿಕ್ಕಿ, ಅಮ್ಮ ಹೇಳಿದ ಮಾತನ್ನ ಮೀರೋದಕ್ಕಾಗತ್ತಾ ಹೇಳಿ? ಸೂಪರ್ ಕೀರ್ತನ. ಅತ್ತೆ ಮಾತನ್ನ ನೀನು ಕೇಳ್ತೀಯ ಅಂದ್ರೆ ಅತ್ತೆಗೆ ತುಂಬಾನೇ ಖುಷಿ ಆಗತ್ತೆ. ಥ್ಯಾಂಕ್ ಯು ಸತ್ಯ. ಬಿ ರೆಡಿ ಸತ್ಯ. ಇವತ್ತು ನಿಂಗೆ ಹೇಗೆ ಅವಮಾನ ಮಾಡ್ತೀನಿ ಅಂತ ನೋಡ್ತಾ ಇರು. ರಿತು, ದೀಪ ಹಚ್ಚು. ಅಮ್ಮ,
ಕೀರ್ತನ ನೀವಿನ್ನೂ ಸ್ತೋತ್ರ ಹೇಳ್ಬೇಕಲ್ಲ. ಈಗ ಸ್ತೋತ್ರ ಹೇಳೋ ಸಮಯ. ಇಬ್ರು ಮುಂದೆ ಬನ್ನಿ. ಏ ಹುಡುಗಿ ಮುಂದೆ ಬಾ. ಕೀರ್ತನ ನೀನು ಮುಂದೆ ಬಾ. ಈಗ ಸ್ತೋತ್ರನ ಯಾರು ಮೊದಲು ಹೇಳ್ತೀರಿ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಾನೇ ಹೇಳ್ತೀನಮ್ಮ. ಹೇಗಿದ್ರು ಇವಳು ನೆಟ್ಟಿಗೆ ಹೇಳೋದಿಲ್ಲ, ಅದಕ್ಕೆ ಯಾಕೆ ಸುಮ್ಮನೆ ಅನ್ನೆಸೆಸರಿ ಡಿಸ್ಕಷನ್? ಅದಕ್ಕೆ ನಾನೇ ಹೇಳ್ತೀನಿ. ಈಗ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡೋದು ಬಿಟ್ಟು ಮೊದಲು ಸ್ತೋತ್ರ ಹೇಗೆ ಹೇಳಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ನೋಡ್ಕೊಂಡು ಹೇಳೋ ಹಾಗಿಲ್ಲ. ಅತ್ತೆ ನಿಜವಾಗ್ಲೂ ನೋಡ್ದೆ ಹೇಳ್ಬೇಕಾ? ನಿನ್ನೆನೆ ಹೇಳದ್ನಲ್ಲ, ಹೇಗೆ ಕೇಳಿಸ್ತು ನಿನಗೆ? ಆಗೋದಿಲ್ಲ ಅಂದಿದ್ರೆ ಪಂದ್ಯಕ್ಕೆ ಒಪ್ಕೋಬಾರ್ದಾಗಿತ್ತು. ಈಗ ಕೊನೆ ಕ್ಷಣದಲ್ಲಿ